ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ನೀಡಿರುವಂಥ ಲೋಕಸಭಾ ಟಿಕೆಟ್ ಕಾಂಗ್ರೆಸ್ ಪಕ್ಷದಿಂದ 1977ರಲ್ಲಿ ತುಳಸಿದಾಸಪ್ಪನವರಿಗೆ ಕೊಟ್ಟಿದ್ದು. ಅದು ಬಿಟ್ಟರೆ 2024ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಏನು ನಮ್ಮ BJP ಮುಖಂಡರು ಮತ್ತು JDSನವರು ನಿರಂತರವಾಗಿ ಸಿದ್ದರಾಮಯ್ಯನವ್ರನ್ನ ಒಕ್ಕಲಿಗರ ವಿರೋಧಿ ಎನ್ನುವಂಥ ಒಂದು ಬಿಂಬಿಸುವಂಥದ್ದೊಂದು ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ತಕ್ಕ ಉತ್ತರ. ನಾನು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನು. ಪ್ರಬಲವಾಗಿ ಇಬ್ಬರು ಆಕಾಂಕ್ಷಿಗಳ ಪಟ್ಟಿ ದೆಹಲಿಗೆ ಹೋಗಿತ್ತು, ನಂದು ಮತ್ತು ಡಾಕ್ಟರ್ BJ ವಿಜಯಕುಮಾರ್ ಅವರು. BJ ವಿಜಯಕುಮಾರ್ ಅವರು ಮೈಸೂರು ರೂರಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಕಳೆದ 10 ವರ್ಷಗಳಿಂದ, ಮತ್ತು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ NSUನಲ್ಲಿದ್ದು ಸಾಕಷ್ಟು ಕೆಲಸಗಳ ಮಾಡಿದ್ದಾರೆ. ನನ್ನ ಎಡಭಾಗದಲ್ಲಿ ಭಾಳ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಲೀಡರ್ ಆರ್ ಮೂರ್ತಿಯವರು 45 ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇರುವಂಥವ್ರು. ಮೂರ್ತಿಯವರೇನು ಟಿಕೆಟ್ ಕೇಳಿರಲಿಲ್ಲ, BJ ವಿಜಯಕುಮಾರ್ ಅವರು ಕೇಳಿದರು. ಇಬ್ಬರಲ್ಲಿ ಯಾರು ಒಬ್ಬರಿಗೆ ಕೊಡುವಂಥದ್ದು ಆಗೋದ್ರಿಂದ ನನಗೆ ಅದು ಅವಕಾಶ ಸಿಕ್ಕಿದೆ. ನಾನು ಮಾಧ್ಯಮದ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ, ಇದು ನನ್ನ ಪ್ರಾಮಿಸ್ಸು, ನನ್ನ ಕಮಿಟ್ಮೆಂಟು. ಡೆಫಿನೆಟ್ಟಾಗಿ ನಮ್ಮ BJ ವಿಜಯಕುಮಾರ್ ಅವ್ರಿಗೂ ಮತ್ತು ಮೂರ್ತಿಯವ್ರಿಗೆ, ನಮ್ಮ ಮುಖಂಡರುಗಳಿಗೆ ಅವ್ರಿಗೆ ಏನು ನ್ಯಾಯಯುತವಾಗಿ ಸಲ್ಲಬೇಕು ಅದು ಸಲ್ಲಿಸುವಂಥ ಕೆಲಸವನ್ನು, ಕೊಡಿಸುವಂಥ ಕೆಲಸವನ್ನು ನಾನು ನನ್ನ ಚುನಾವಣೆ ಆದಮೇಲೆ ಮಾಡುವಂಥದ್ದಕ್ಕೆ ನಾನು ಬದ್ಧನಾಗಿದ್ದೇನೆ. ಎರಡನೇದು, ನಾನು ಒಬ್ಬ ಬಡ ರೈತ ಕುಟುಂಬದಿಂದ ಬಂದವನು. ನನಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ನನಗೆ ಕಾಂಗ್ರೆಸ್ ಪಕ್ಷ 2 ಬಾರಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ನನಗೆ ಟಿಕೆಟ್ ಕೊಟ್ಟಿತ್ತು, 2012ರಲ್ಲಿ ಮತ್ತು 2018ರಲ್ಲಿ. 2018ರಲ್ಲಿ ಭಾಳ ಕಮ್ಮಿ ಅಂತರದಿಂದ 1800 ಬರೀ 185 ಓಟುಗಳ ಅಂತರದಲ್ಲಿ ನಾನು ಸೋತೆ. ತದನಂತರ ನನಗೆ KPCCಯಿಂದ ಜನರಲ್ ಸೆಕ್ರೆಟರಿಯಾಗಿ ನೇಮಕ ಮಾಡಿ KPCC ವಕ್ತಾರನಾಗಿ ಕೆಲಸ ಮಾಡುವಂಥದ್ದಕ್ಕೆ ನನಗೆ ಅವಕಾಶ ಕೊಟ್ಟಿತ್ತು. ಪ್ರಾಮಾಣಿಕವಾಗಿ ನಾನು ಸಿನ್ಸಿಯರಾಗಿ, ಪಕ್ಷದ ನಿಷ್ಠೆಯಾಗಿ, ಪಕ್ಷದ ಡಿಫೆಂಡ್ ಮಾಡಿಕೊಳ್ಳುವಂಥದ್ದಲ್ಲಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದ್ದೇನೆ. ಕಳೆದ 2 ವರ್ಷದಿಂದ ಕೊಡಗು ಜಿಲ್ಲೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ, ಇನ್ಚಾರ್ಜ್ ಆಗಿ ನಾನು ಕೆಲಸ ಮಾಡಿದ್ದೇನೆ. ಅಲ್ಲಿ 2 ಕ್ಷೇತ್ರದಲ್ಲೂ ನಾವು ಗೆಲ್ಲುವಂಥದ್ದಕ್ಕೆ ನಂದು ಒಂದಷ್ಟು ಅಳಿಲು ಸೇವೆ ಇದೆ. ಈ ಭಾಗದಲ್ಲಿ ಮತದಾರರ ಸಂಖ್ಯೆ 21 ಲಕ್ಷ ಮತದಾರರಿದ್ದಾರೆ. 8 ಅಸೆಂಬ್ಲಿ ಸೆಗ್ಮೆಂಟ್ಸು, 2 ಮಡಿಕೇರಿ ಕೊಡಗಿನ ಜಿಲ್ಲೆದು, 1 ಪಿರಿಯಾಪಟ್ಟಣ, ಹುಣಸೂರು, ಚಾಮುಂಡೇಶ್ವರಿ, ಕೃಷ್ಣರಾಜ, ಚಾಮರಾಜ ಮತ್ತು ನರಸಿಂಹರಾಜ. 8 ಅಸೆಂಬ್ಲಿಗಳ ಪೈಕಿ ಒಕ್ಕಲಿಗ ಸಮುದಾಯ ಒಂದು ಪ್ರಬಲ ಸಮುದಾಯ. ಹೈಯೆಸ್ಟ್ ನಂಬರ್ ಆಫ್ ವೋಟ್ಸು ನಮ್ಮ ಪರಿಶಿಷ್ಟ ಜಾತಿಯವರು ಬಿಟ್ಟರೆ ನೆಕ್ಸ್ಟು ಒಕ್ಕಲಿಗ ಸಮುದಾಯದವರು ಇರುವಂಥದ್ದು ನಾವು ನೋಡ್ಬೋದು. 3ನೇದು ಮುಸ್ಲಿಂ ಸಮುದಾಯದ ವೋಟ್ಗಳಿದೆ. ನಾನು ಪಕ್ಷದ ಅಭ್ಯರ್ಥಿಯಾಗಿ ನಾನು ಯಾವತ್ತೂ ನನ್ನ ಲೈಫಲ್ಲಿ ಜಾತಿ ರಾಜಕಾರಣ ಮಾಡೋದನ್ನಲ್ಲ. ನಾನು ಯಾವತ್ತೂ ಈ ಜಾತಿಗೆ ಸೇರಿದವನು ಅಂತ ಆ ಜಾತಿ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸವನ್ನು ನನ್ನ ಲೈಫಲ್ಲೇ ಮಾಡಿಲ್ಲ. ನಾನು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದೀನಿ. ಎಲ್ರಿಗೂ ಹೋರಾಟದ ಮೂಲಕ ಒಂದಷ್ಟು ನಮ್ಮಿಂದ ಅನುಕೂಲ ಆಗೋ ರೀತಿಯಲ್ಲಿ ಮೈಸೂರು ನಗರದಲ್ಲಿ, ಪ್ರಮುಖವಾಗಿ ಮೈಸೂರು ಜಿಲ್ಲೆ ಮತ್ತು ಮೈಸೂರು ನಗರದಲ್ಲಿ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ನನ್ನ ಹೋರಾಟ ಇದೆ. ಕಳೆದ 10 ವರ್ಷಗಳಿಂದ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದ ಒಬ್ಬ ಸಂಸದರು ಆಯ್ಕೆಯಾಗಿದ್ದರು BJPಯಿಂದ. ನನಗೆ ಒಂದಷ್ಟು ಸ್ನೇಹಿತರು, ಒಕ್ಕಲಿಗ ಸಮುದಾಯದ ಸ್ನೇಹಿತರು, ಇತರೆ ಸಮುದಾಯದ ಸ್ನೇಹಿತರು ನನ್ನ ಕೇಳ್ತಾ ಇದ್ದಾರೆ, ನನ್ನ ಕೇಳಿದ್ದಾರೆ. ನಾನು ದಯಮಾಡಿ BJPಯವ್ರನ್ನೇ ಕೇಳಿ ಅಂತ ಹೇಳಿದ್ದೀನಿ. ಪ್ರತಾಪ್ ಸಿಂಹರವ್ರನ್ನ ಟಿಕೆಟ್ನ ತಪ್ಪಿಸುವಂಥದ್ದಕ್ಕೆ ಕಾರಣ ಏನು ಸರ್ ಅಂತ ಕೇಳಿದ್ದಾರೆ. ಅವ್ರಿಗೆ 2 ಬಾರಿ ನಾವು ಮೈಸೂರು ಭಾಗದಲ್ಲಿ ಗೆಲ್ಲಿಸಿದ್ದು. ಒಂದು ಸಾರಿ 32,000 ಹಂತ, ಇನ್ನೊಂದು 2019ರಲ್ಲಿ 1,40,000 ಹಂತದಲ್ಲಿ ನಾವು ಗೆಲ್ಲಿಸಿದ್ವಿ. ಅವ್ರನ್ನ ಈ ಸಾರಿ 2024ಕ್ಕೆ 100ಕ್ಕೆ 100ರಷ್ಟು ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು
ಎಲ್ರಿಗೂ ಗೊತ್ತಿದ್ದಂಥ ವಿಚಾರ. ಅವ್ರಿಗೂ ಭಾಳ ಕಾನ್ಫಿಡೆನ್ಸ್ ಇತ್ತು, 100ಕ್ಕೆ 100ರಷ್ಟು ನಾನು ಟಿಕೆಟ್ ತರ್ತೀನಿ ಅಂತ ಹೇಳ್ಕೊಳ್ಳುವಂಥ ಕೆಲಸವನ್ನು ಪಾಪ ಮಾಡ್ತಾಯಿದ್ರು. ಅವ್ರಿಗೆ ನೀವು ಟಿಕೆಟ್ ಯಾಕೆ ತಪ್ಪಿಸಿದ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಬಿ ಜೆ ಪಿಯವರು ಸ್ಪಷ್ಟೀಕರಣ ಕೊಡಲಿ, ಇಲ್ಲ ಅಟ್ಲೀಸ್ಟ್ ಸಂಸದರಾದರೂ ಅವರು ಹೇಳುವಂಥ ಕೆಲಸವನ್ನು ಮಾಡಬೇಕು. ಯಾಕೆ ಟಿಕೆಟ್ ಏನಕ್ಕೆ ತಪ್ಪಿತು? ಭ್ರಷ್ಟಾಚಾರದಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರಾ? ಇಲ್ಲ ಆಡಿಯೋ ವಿಡಿಯೋ ಇನ್ನೇನಾದರೂ ಇತ್ತಾ? ಇಲ್ಲ ಪಾರ್ಲಿಮೆಂಟ್ ಬಾಂಬ್ ವಿಚಾರದಲ್ಲಿ ಏನಾದರೂ ನಿಮಗೇನು ಸಮಸ್ಯೆ ಆಗಿತ್ತಾ? ಇಲ್ಲ ನಿಮ್ಗೆ ನೋಟಿಸ್ ಕೊಟ್ಟಿದ್ರಾ? ಇಲ್ಲ ನಿಮ್ಗೆ ಕರೆದು ನಿಮ್ಗೆ ಹೇಳಿದ್ರಾ? ಏನು ಎತ್ತ ಅನ್ನುವಂಥದ್ದು ಜನಗಳು ಕೇಳ್ತಾ ಇದ್ದಾರೆ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಅಂತ ತಲೆಯಲ್ಲಿ ಇಟ್ಕೊಂಡು ಕಳೆದ 1.5-2 ವರ್ಷದಿಂದ ನಿರಂತರವಾಗಿ ನಾನು ಕೆಲಸ ಮಾಡಿಕೊಂಡು ನಮ್ಮ ಮುಖಂಡರುಗಳನ್ನು, ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಅವ್ರನ್ನ ಮನವಿ ಮಾಡಿಕೊಂಡು ದಯಮಾಡಿ ನನಗೆ ಟಿಕೆಟ್ ಕೊಡಿ ಸರ್, ಅವನ ವಿರುದ್ಧ ಹೋರಾಟ ಮಾಡುವಂಥದ್ದಕ್ಕೆ, ಅವರ ವಿರುದ್ಧ ಹೋರಾಟ ಮಾಡುವಂಥದ್ದಕ್ಕೆ ನಾನು ಸೂಕ್ತ ಅಭ್ಯರ್ಥಿ ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಅಂತ ನಾನು ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಆಗ್ತಾರೆ ಅಂತ ಪಟ್ಟಿಡಿದು ಟಿಕೆಟ್ ತಗೊಬರುವಂಥ ಕೆಲಸವನ್ನು ಮಾಡಿದೆ. ಆದರೆ ಪ್ರತಾಪ್ ಸಿಂಹ ಅವರು ಹಿಟ್ ವಿಕೆಟ್ ಔಟ್ ಆಗೋದ್ರಲ್ಲ, ಅವ್ರಿಗೆ ಅವರೇ ಹಿಟ್ ವಿಕೆಟ್ ಮಾಡ್ಕೊಂಬಿಟ್ರು. ಯಾಕೆ ಅನ್ನುವಂಥದ್ದು ಅರ್ಥ ಆಗ್ತಾಯಿಲ್ಲ. ಈಗ ಬಿ ಜೆ ಪಿಯವರು ರಾಜವಂಶಸ್ತ್ರ ದತ್ತುಪುತ್ರ ವರ್ಸಸ್ ಸಾಮಾನ್ಯ ಪ್ರಜೆನ ಬೀದಿನಲ್ಲಿ ಹೋರಾಡುವಂಥ ವ್ಯಕ್ತಿ. ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸಿಂದ ಇಲ್ಲಿ ನಮ್ಮ ಮನೆಯಿಂದ ಕೆಲವು ಟೈಮ್ ನಾನು ನಡ್ಕೊಂಡೇ ಬರ್ತೀನಿ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಾನು ಟ್ರೈನಲ್ಲೇ ಹೋಗೋದು, ಕಾರಲ್ಲಿ ಹೋಗಲ್ಲ, ಇಲ್ಲ ಬಸ್ಸಲ್ಲಿ ಹೋಗ್ತೀನಿ. ನಾನು ಒಬ್ಬ ಸಾಮಾನ್ಯ ಮನುಷ್ಯ. ಚುನಾವಣೆ ನಮ್ಮಿಬ್ಬರಲ್ಲಿ ಏರ್ಪಾಡಾಗಿದೆ. ನಮಗೆ ರಾಜರ ವಂಶಸ್ಥರ ಬಗ್ಗೆ, ಪರ್ಟಿಕ್ಯುಲರಾಗಿ ನಲ್ವಾಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವರ ಕೊಡುಗೆಗಳ ಬಗ್ಗೆ ನಾವು ಸಾಕಷ್ಟು ಪ್ರಚಾರ ಮಾಡಿದ್ವಿ. ರಾಜ ಒಡೆಯರವರು ಜನಪ್ರತಿನಿಧಿ ಕಾಯ್ದೆಯನ್ನು ಜಾರಿಗೊಳಿಸಿದಂಥ ಏಕೈಕ ಕೀರ್ತಿ ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಅದು ನಮ್ಮ ಭಾಗದ ರಾಜಮನೆತನದ ನಲ್ವಾಡಿ ಕೃಷ್ಣರಾಜ ಒಡೆಯರಿಗೆ ಸೇರಿದ್ದಾರೆ. ಕೃಷ್ಣರಾಜ KRS ಡ್ಯಾಮ್ ಕಟ್ಟಿದ್ದಂಥದ್ದು, ರಿಸರ್ವೇಷನ್ ಮೊಟ್ಟ ಮೊದಲಿಗೆ ತಂದಂಥ ಕೀರ್ತಿ ರಾಜರ ಮನೆತನಕ್ಕೆ ಸೇರಿದ್ದಂಥದ್ದು. ರಿಸರ್ವೇಷನ್ ವಿರುದ್ಧ ಇರುವಂಥ ಒಂದು ಪಕ್ಷ, ಜನಪ್ರತಿನಿಧಿ ಕಾಯ್ದೆ ವಿರುದ್ಧ ಇರುವಂಥ ಒಂದು ಪಕ್ಷ, ಸಾಮಾಜಿಕ ನ್ಯಾಯದ ವಿರುದ್ಧ ಇರುವಂಥ ಒಂದು ಪಕ್ಷ, ದಲಿತರ ವಿರುದ್ಧ ಇರುವಂಥ ಒಂದು ಪಕ್ಷ, ಬಡಸಾಮಾನ್ಯರ ವಿರುದ್ಧ ಇರುವಂಥ ಪಕ್ಷದಲ್ಲಿ ಅವರು ಅಭ್ಯರ್ಥಿಯಾಗಿರುವಂಥದ್ದು ನನಗಂತೂ ವೈಯಕ್ತಿಕವಾಗಿ ಬೇಜಾರಿದೆ. ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಅಪ್ರೋಚ್ ಮಾಡಿದರೆ 100ಕ್ಕೂ 100ರಷ್ಟು ನಾವು ಅವರಿಗೆ ಟಿಕೆಟ್ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೆವು. ಉದ್ದೇಶ ಇಷ್ಟೇ, ಸಾಮಾಜಿಕ ನ್ಯಾಯ ಉಳಿಬೇಕು. ಏನೋ ರಾಜಕೀಯ ಕುತಂತ್ರಕ್ಕೋಸ್ಕರ, ಇಲ್ಲ ರಾಜಕೀಯ ಅವರ ಅಡ್ವಾಂಟೇಜಸ್ಗೋಸ್ಕರ ಚುನಾವಣೆ ನಿಲ್ಲುವಂಥದ್ದು ಆಗಬಾರ್ದು ಅನ್ನುವಂಥದ್ದು ಅಷ್ಟೇ ನನ್ನ ಉದ್ದೇಶ. ನಾನು ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಜನಸಾಮಾನ್ಯರ ಜೊತೆ ಹೋರಾಟ ಮಾಡ್ಕೊಂಬಂದಿರುವಂಥ ವ್ಯಕ್ತಿನ. ನಾನು 2 ಬಾರಿ ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ MLCಯಿಂದ ಕೊಟ್ಟಿದ್ದು. ಕಳೆದ ಬಾರಿ 185 ಓಟಲ್ಲಿ ನಾನು 2018ರಲ್ಲಿ ಸೋತಂಥದ್ದು. ಮಹಾರಾಜರು ಮಗ ಅವರೇನು ಯದುವೀರವರು ನಿಂತಿದ್ದಾರೆ, ನಿಲ್ಲಿ, ಸ್ವಾಗತ ಮಾಡ್ತೀವಿ. ಪಾಪ ಭಾಳ ಅವನ್ನ ಫೋರ್ಸ್ ಮಾಡಿ ಕರ್ಕೊಂಬಂದು ನಿಲ್ಲಿಸಿರುವಂಥವ್ರು ಯಾರು ಅನ್ನುವಂಥದ್ದು ಪ್ರತಾಪ್ ಸಿಂಹ ಅವ್ರಿಗೆ ಚೆನ್ನಾಗಿ ಗೊತ್ತು. ದಯಮಾಡಿ ಹೇಳಿ. ಈಗಲೂ ಕೂಡ ಪಾಪ ಅವರಿಗೆ ಇಷ್ಟ ಇಲ್ಲದೇ ಇದ್ರೂ ಹೊರಗಡೆ ಕರ್ಕೊಂಡೋಗಿ ಫುಟ್ಪಾತಲ್ಲಿ ನಿಲ್ಲಿಸುವಂಥದ್ದು, ಫುಟ್ಪಾತಲ್ಲಿ ಟೀ ಕುಡಿಸುವಂಥದ್ದು, ಇದಕ್ಕಿದ್ದಂಗೆ ಏನೋ ಒಂಥರ ಗಿಮ್ಮಿಕ್ ಮಾಡುವಂಥ ಕೆಲಸಗಳು ಮಾಡ್ತಾ ಇರುವಂಥದ್ದು ಜನಸಾಮಾನ್ಯರಿಗೆ ಒಂಥರ ಬೇಸರ ತಂದು. ಪ್ರಾಕ್ಟಿಕಲಾಗಿರಲಿ. ನಾನು 24/7 ಜನಸಾಮಾನ್ಯರ ಮನೆ ಕಾಯುವಂಥವ್ನು. ನಾನು ಜನಸಾಮಾನ್ಯರಿಗೆ ಬಿಟ್ಬಿಡ್ತೀನಿ, ಮತದಾರರಿಗೆ ಬಿಟ್ಬಿಡ್ತೀನಿ. ಜನಸಾಮಾನ್ಯರ ಅವರ ಮನೆ ಕಾಯುವಂಥ ವ್ಯಕ್ತಿ ಬೇಕಾ, ಇಲ್ಲ ಇನ್ನೊಬ್ಬರ ಮನೆ ಮುಂದ್ಗಡೆ ಹೋಗಿ ಅವ್ರ ಮನೆ ಕಾಯುವಂಥ ವ್ಯಕ್ತಿ ಬೇಕಾ ಅನ್ನುವಂಥದ್ದು ಒಂದು ತೀರ್ಮಾನ ಮಾಡಲಿ ಮುಂದಿನ ದಿನಗಳಲ್ಲಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಭಾಳ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಈ ಚುನಾವಣೆನ. ಈ ಸರಿ ಅಷ್ಟು ಈಸಿಯಾಗಿ ಕಾಂಗ್ರೆಸ್ ಪಕ್ಷ ಬಿಟ್ಕೊಡುವಂಥದ್ದಕ್ಕೆ ಅವಕಾಶ ಇಲ್ಲ. ಈ ಭಾಗದಲ್ಲಿ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ 5 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಕಾಂಗ್ರೆಸ್ ಪಕ್ಷದ MLAಗಳಿದ್ದಾರೆ. ಇನ್ನು 2 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಹುಣಸೂರಲ್ಲಿ ಬರೀ 1700 ಅಂತರದಲ್ಲಿ ನಾವು ನಮ್ಮ ಅಭ್ಯರ್ಥಿ ಸೋತಿದ್ದಾರೆ. ಕೃಷ್ಣರಾಜ ಕಾನ್ಸ್ಟಿಟ್ಯೂನ್ಸಿಲಿ ಬರೀ 4500 ಮತಗಳ ಅಂತರದಲ್ಲಿ ನಾವು ಸೋತಿದ್ದೀವಿ. ಎಸ್, 2 JDSನವರಿದ್ದಾರೆ, ಒಂದೇ BJP ಇರುವಂಥದ್ದು, ಒಂದೇ ಕ್ಷೇತ್ರದಲ್ಲಿ ಅದು ಬರೀ 4500 ಮತದ ಅಂತರಗಳಲ್ಲಿ ಗೆದ್ದಿದ್ದಾರೆ. ಇರಲಿ, ಲಾಸ್ಟ್ ಟೈಮ್ 2023ರ ಅಸೆಂಬ್ಲಿ
ಪ್ಯಾಟರ್ನ ನೀವು ನೋಡಿದ್ರೆ ನಾವು 49% ವೋಟ್ ತಗೊಂಡಿದ್ದೀವಿ. ಬಿ ಜೆ ಪಿಯವ್ರು ತಗೊಂಡಿರೋದು 29%, JDS ತಗೊಂಡಿರೋದು 17%, SDP ಏನೋ 3% ತಗೊಂಡವೆ, ಇತರವರು ಒಂದು 3% ತಗೊಂಡಿದ್ದಾರೆ. ಸೊ ಅದರ ಪ್ಯಾಟರ್ನ್ ತಗೊಂಡ್ರೂ ಕೂಡ ನಮಗೆ ಅವಕಾಶಗಳು ಜಾಸ್ತಿ ಇದ್ದಾವೆ. ಬಟ್ ಯಾವುದೇ ಕಾರಣಕ್ಕೂ ನಾವು ಓವರ್ ಕಾನ್ಫಿಡೆಂಟಾಗಿ ಮಾಡುವಂಥದ್ದಿಲ್ಲ. ನಾವು ಏನು ಕಾರ್ಯಕ್ರಮಗಳನ್ನು ಜನಗಳಿಗೆ ಕೊಟ್ಟಿದ್ದೀವಿ 5 ಗ್ಯಾರಂಟಿಗಳನ್ನು, ಅದನ್ನು ಹೇಳುವಂಥದ್ದು. ನನ್ನ ವಿಷನ್ ಇದೆ, ನಾನೊಂದು ಪ್ರಣಾಳಿಕೆಯನ್ನು ರೆಡಿ ಮಾಡಿದ್ದೀನಿ. ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ನೆಕ್ಸ್ಟು 5 ವರ್ಷದಲ್ಲಿ ಸುಳ್ಳು ಹೇಳಲ್ಲ, ನಾನು ರೈಲು ಬಿಡಲ್ಲ. ದಯಮಾಡಿ ಅರ್ಥ ಮಾಡ್ಕೊಬೇಕು. ಸುಮ್ಮನೆ ಯಾರೋ ತಂದಂಥ ಯೋಜನೆಗಳನ್ನು ನಂದು ಅಂತ ಹೇಳ್ಕೊಳ್ಳುವಂಥ ಕೆಲಸವನ್ನು ಮಾಡಲ್ಲ. ನಮ್ಮ ಪಕ್ಷ ಕೇಂದ್ರದಲ್ಲಿ ಬಂದರೆ, ರಾಜ್ಯದಲ್ಲಿ ನಮ್ಮ ಪಕ್ಷ ಇದ್ದೇ ಇರೋದು. ರಾಜ್ಯ ಸರ್ಕಾರದ ನೆರವು ಮತ್ತು ಕೇಂದ್ರ ಸರ್ಕಾರದ ನೆರವನ್ನು ಪಡೆದು ಕೆಲವು ಜ್ವಲಂತ ಸಮಸ್ಯೆಗಳಿದ್ದಾವೆ. ಏರ್ಪೋರ್ಟ್ ರನ್ವೇ ವಿಸ್ತರಣೆ ಸುಮ್ಮನೆ ಮಾಧ್ಯಮಗಳಲ್ಲಿ ಕೊಡುವಂಥ ಹೇಳಿಕೆ ಕೊಡುವಂಥ ಕೆಲಸಗಳನ್ನು ಅಷ್ಟೇ ಇಂದಿನ ಪ್ರತಾಪ್ ಸಿಂಹ ಅವರು ಮಾಡೋದು. ಪ್ರತಾಪ್ ಸಿಂಹ ಅವ್ರಿಗೂ ನನಗೂ ವೈಯಕ್ತಿಕವಾಗಿ ಯಾವ ವೈರತ್ವನೂ ಇಲ್ಲ. ರಾಜಕೀಯವಾಗಿ ನಾನು ವಿರೋಧಿಸ್ತಾ ಇದ್ದೆ ಅವರು. ಯಾಕೆಂದರೆ ಸುಳ್ಳು ಹೇಳೋರು, ಮಾತೆತ್ತಿರ ಬರೀ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡ್ತಿದ್ದು. ಅದಕ್ಕೋಸ್ಕರ ನಾನು ದಾಖಲೆಗಳ ಸಮೇತ ಅವ್ರು ಹೇಳ್ತಾರೆ ಒಂದು ಸುಳ್ಳು ಅಂತ ಹೇಳುವಂಥದ್ದು ಮಾಡ್ತಿದ್ದೆ ಅಷ್ಟೇ. ರಾಜ್ಯ ಸರ್ಕಾರದ ಯೋಜನೆಗಳೆಲ್ಲ ನಂದು ಅಂತ ಹೇಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ರು. ನಾವು ಆ ಥರ ಮಾಡಲ್ಲ, ನಾನು ಆ ಥರ ಮಾಡಲ್ಲ. ಮಾನ್ಯ ಮುಖ್ಯಮಂತ್ರಿಗಳು 2013ರಿಂದ 2018ರವರೆಗೆ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಗೆ ಎಷ್ಟು ಹಣವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ದಾಖಲೆಗಳ ಸಮೇತ ಮನೆ ಮನೆಗೆ ಹಂಚುವಂಥ ಕೆಲಸವನ್ನು ನಾನು ಮಾಡ್ತೀನಿ. 3800 ಕೋಟಿ 5 ವರ್ಷದಲ್ಲಿ ಕೊಟ್ಟಿರುವಂಥದ್ದು. ಅದರಲ್ಲಿ ನಮ್ಮ ಮುಂದ್ಗಡೆನೇ ಕಣ್ಣು ಮುಂದೆನೇ ಇದೆ. ಈ ಆಸ್ಪತ್ರೆ ಇರ್ಬೋದು, ಟೂರಿಸಂ ಸೆಕ್ಟರ್ ಇರ್ಬೋದು, ಕಾಂಕ್ರೀಟ್ ರಸ್ತೆಗಳಿರ್ಬೋದು, ಸಾಕಷ್ಟು ಎಲ್ಲ ಅದೆಲ್ಲ ಪಟ್ಟಿ ಸಮೇತ ಜನಗಳಿಗೆ ತಲುಪಿಸ್ತೀವಿ. ಆಮೇಲೆ ಮುಂದೆ ನಾವು ಏನು ಮಾಡ್ತೀವಿ, 8 ತಿಂಗಳಾಗಿದೆ ಅಷ್ಟೇ. ಬರೀ ಮೈಸೂರು ನಗರಕ್ಕೆ ಬರೀ 8 ತಿಂಗಳಿಗೆ ಸುಮಾರು 1500 ಕೋಟಿ ದುಡ್ಡು ಕೊಟ್ಟವ್ರೆ. 1500 ಕೋಟಿ ದುಡ್ಡನ್ನು ಕೊಟ್ಟಿದ್ದಾರೆ ಬರೀ 8 ತಿಂಗಳಿಗೆ. ಸೊ ಮೈಸೂರು ಜನತೆ ಅರ್ಥ ಮಾಡ್ಕೊಬೇಕು. ಕೆಲಸ ಮಾಡುವಂಥದ್ದಕ್ಕೆ ನಾವು ಕೂಲಿ ಕೇಳ್ತಾ ಇದ್ದೀವಿ ಅಷ್ಟೇ. ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಈ ಸಾರಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಅವಮಾನ ಮಾಡಬೇಡಿ. ಮತದಾರರಲ್ಲಿ ವಿನಂತಿ ಮಾಡ್ತೀನಿ. ಭಾಳ ಅವರು ಬೇಸರ ಇದೆ. ಎಷ್ಟು ಕೆಲಸ ಮಾಡಿದ್ರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾವ ಭಾವನಾತ್ಮಕ ವಿಚಾರಗಳ ಆಧಾರದ ಮೇರೆಗೆ ಮತ್ತು ಜಾತಿಯ ಆಧಾರದ ಮೇರೆಗೆ ಮತ್ತು ಇನ್ನೇನೋ BJP ಕೊನೆ ಮೊಮೆಂಟಲ್ಲಿ ಯಾವುದೋ ಸುಮ್ಮನೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಅವ್ರ ಕಡೆ ಸೆಳ್ಕೊಳ್ಳುವಂಥ ಕೆಲಸವನ್ನು ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸಾರಿ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬೇಡಿ. ಮೈಸೂರು ಉದ್ಧಾರ ಆಗಬೇಕು, ಡೆವಲಪ್ ಆಗಬೇಕು, ಇಲ್ಲಿನ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬೇಕು, ಟೂರಿಸಂ ಸೆಕ್ಟರ್ ಬೆಳಿಬೇಕು. ಕೊಡಗು ಎಂಥೋ ಊರು. ಮಾನ್ಯ ಪ್ರಧಾನಮಂತ್ರಿಗಳು ಬಂದು 2 ಬಾರಿ ಭಾಷಣ ಬಿಗಿದು ಹೋದರು. 2014 ಅನ್ಸರಿ, 2019 ಅನ್ಸರಿ. 2014 ಬಂದಾಗ ಮೈಸೂರನ್ನ ಪ್ಯಾರಿಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋದರು. 2019 ಬಂದಾಗ ಕೊಡಗನ್ನು ಸ್ವಿಟ್ಜರ್ಲ್ಯಾಂಡ್ ಮಾಡ್ತೀವಿ ಅಂದರು. ಅದೇನು ಸ್ವಿಟ್ಜರ್ಲ್ಯಾಂಡ್ ಮಾಡ್ತೀವಿ ಅಂದರು, ನ್ಯೂಜಿಲ್ಯಾಂಡ್ ಮಾಡ್ತೀವಿ ಅಂದರು, ಯಾವ ಲ್ಯಾಂಡ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಯಾವ ಸ್ಥಿತಿಗೆ ತಲುಪಿದೆ ಅನ್ನುವಂಥದ್ದು ನೀವು ಊಹೆನೂ ಮಾಡ್ಕೊಳ್ಳೋಕ್ಕಾಗಿರುವಂಥ ಒಂದು ಪರಿಸ್ಥಿತಿ ಇದೆ. ಮೈಸೂರು ಎಂತೆಂಥ ಪ್ಲೇಸು, ಅದು ಪರ್ಟಿಕ್ಯುಲರ್ಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ, ಇನ್ಫಾರ್ಮೇಷನ್ ಸೆಕ್ಟರ್ಗೆ, IT ಸೆಕ್ಟರ್ಗೆ ಒಳ್ಳೆ ಏಳು ಮಾಡಿಸಿದಂಥ ಜಾಗ. ಇವತ್ತು ಬರೀ 2 ಅವರ್ಸಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಬರ್ಬೋದು, ಮೈಸೂರಿಂದ ಬೆಂಗಳೂರಿಗೆ ಬರ್ಬೋದು. ಇಂಥ ಸಂದರ್ಭದಲ್ಲಿ ಇಲ್ಲಿ ಇಂಡಸ್ಟ್ರಿಯಲಿ ಡೆವಲಪ್ಮೆಂಟ್ ಆಗುವಂಥದ್ದಕ್ಕೆ ಅವಕಾಶನೇ ಕೊಡಲಿಲ್ಲ. ಸುಮ್ಮನೆ ಅದ್ಯಾವುದೋ ಏರೋಪ್ಲೇನ್ ತಂದು, ಇದ್ಯಾವುದೋ ಏರೋಪ್ಲೇನ್ ತಂದು, ಒಂದು ಏರೋಪ್ಲೇನ್ ಹಾರಾಡ್ತಾ ಇಲ್ಲ. ಯಾವುದೋ ಉಡಾನ್ ಅಂತ ಒಂದು ಸ್ಕೀಮ್ ತಗೊಂಬಂದರು, ಒಂದೂ ಇಲ್ಲ. ಯಾವುದೋ ಒಂದೇ ಒಂದು ಏರೋಪ್ಲೇನ್ ಹೋಗ್ತಾ ಇದೆ. ಎಸ್, ಇಲ್ಲಿಂದ ಹೈದರಾಬಾದ್ಗೆ ಒಂದು ಏರೋಪ್ಲೇನ್ ಬಿಟ್ಟರೆ ಬೇರೆ ಯಾವ ಜಾಗಕ್ಕೂ ಏರೋಪ್ಲೇನ್ ಹೋಗ್ತಾ ಇಲ್ಲ. ರನ್ವೇ ವಿಸ್ತರಣೆ ಹೇಳ್ತಲೇ ಇದ್ದಾರೆ, 10 ವರ್ಷದಿಂದ ಆಗ್ತಾ ಇಲ್ಲ. ರೈಲ್ವೆ ಟರ್ಮಿನಲ್ ಅನ್ನೇನು ದೊಡ್ಡದಾಗಿ ವಿಸ್ತರಣೆ ಮಾಡ್ತೀವಿ ಅಂತ ಕಲರ್ ಫೋಟೋ ಎಲ್ಲ ಹಾಕಿ ಆ ಮಾಡಲ್ನೆಲ್ಲ ಇದನ್ನು ಪ್ರಿಂಟ್ ಮಾಡಿ ಎಲ್ರಿಗೂ ಹಂಚುವಂಥ ಕೆಲಸವನ್ನು ಮಾಡೋದು. ಆ ಕೆಲಸ ನಾನು ಮಾಡಲ್ಲ. ಪ್ರಾಕ್ಟಿಕಲಾಗಿ ಏನಾಗುತ್ತೋ ಅದು ಕೆಲಸವನ್ನು ಮಾಡುವಂಥದ್ದು ಡೆಫಿನೆಟಾಗಿ ಮಾಡ್ತೀನಿ. ನಮ್ಮದೊಂದು ಪ್ರಣಾಳಿಕೆ ಇದೆ, ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಮೂಲಕ ರಿಲೀಸ್ ಮಾಡಿಸುವಂಥ ಕೆಲಸವನ್ನು ಮಾಡ್ತೀವಿ. ನಾಳೆ ನಮ್ಮ ಭಾಗದ ಎಲ್ಲ MLAಗಳು, ನಮ್ಮ 2 ಅಧ್ಯಕ್ಷರುಗಳು ಮತ್ತು ನಾನು ಗ್ರೀನ್ ಹೆರಿಟೇಜ್ ಹೋಟ್ಲಲ್ಲಿ 11 ಗಂಟೆಗೆ ಒಂದು ಮುಕ್ತವಾದ ಸಂವಾದ ಇಟ್ಕೊಂಡಿದ್ದೀವಿ. ನೀವು ಯಾವ ಪ್ರಶ್ನೆ ಬೇಕಾದ್ರೂ ಕೇಳ್ಬೋದು. ದಾಖಲೆಗಳ ಸಮೇತ ನಾವು ನಿಮಗೆ ಉತ್ತರವನ್ನು ಕೊಡ್ತೀವಿ. ಏನು ಹಿಂದೆ BJPಯವರು ಒಂದು ಸಂವಾದವನ್ನು ಮಾಡಿದ್ರು, ಒಂದಷ್ಟು ಸುಳ್ಳುಗಳನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ರು. ಅದು ನಾವು ಪ್ರಾಕ್ಟಿಕಲಾಗಿ ನಾವು ಏನು ಮಾಡ್ತೀವಿ, ಏನು ಮಾಡಬಲ್ಲವು ಅನ್ನೋದ್ರ ಬಗ್ಗೆ ಒಂದು ಮುಕ್ತವಾದ ಸಂವಾದವನ್ನು ನಾವು ಮಾಡ್ತೀವಿ. 24ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿಗೆ ಬರ್ತಾ ಇದ್ದಾರೆ, 27ನೇ ತಾರೀಕು ಬರ್ತಾ ಇದ್ದಾರೆ, ಮತ್ತೆ ನಾಮಿನೇಷನ್ ಫೈಲ್ ಮಾಡುವಂಥದ್ದಕ್ಕೂ ಬರ್ತಾ ಇದ್ದಾರೆ, ಮತ್ತು ಕ್ಯಾನ್ವಾಸ್ಗೂ ಬರ್ತಾರೆ. 11ನೇ ತಾರೀಕು ದೊಡ್ಡ ಬೃಹತ್ ಸಮಾವೇಶ ಮೈಸೂರಲ್ಲಿದೆ. ಮಡಿಕೇರಿಲಿ ಅವತ್ತು ಬೆಳಗ್ಗೆ ಇದೆ, ಸಾಯಂಕಾಲ ಇಲ್ಲಿರುತ್ತೆ. ಸೊ ಕೆಲವು ಪಟ್ಟಿಗಳನ್ನು ಮತ್ತು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನ ನಮ್ಮ 2 ಅಧ್ಯಕ್ಷರುಗಳು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಾನು ಕೇಳ್ಕೊಳ್ಳೋದಿಷ್ಟೇ,
ನಾನು 3-4 ಬಾರಿ ಚುನಾವಣೆ ಸೋತು ಸಾಕಾಗೋಗಿದ್ದೇನೆ. ಇದು ಕೊನೆಯ ಅವಕಾಶವನ್ನು ನಮ್ಮ ಪಕ್ಷದವ್ರು ಕೊಟ್ಟಿದ್ದಾರೆ. ಮತದಾರಗಳಲ್ಲಿ ನಾನು ವಿನಂತಿ ಮಾಡ್ಕೋತೀನಿ, ದಯಮಾಡಿ ನಿಮ್ಮ ಸರ್ವಿಸ್ ಮಾಡುವಂಥದ್ದಕ್ಕೆ, ನಿಮ್ಮ ಸೇವೆ ಮಾಡುವಂಥದ್ದಕ್ಕೆ ಒಂದು ಕೊನೆಯ ಅವಕಾಶವನ್ನು ದಯಮಾಡಿ ನನಗೆ ಅವಕಾಶವನ್ನು ಮಾಡಿಕೊಡಿ. ನಾವು ಸುಸ್ತಾಗೋಗಿದ್ದೀವಿ. ಮನುಷ್ಯನಿಗೆ ಜನಸಾಮಾನ್ಯರು ಮತ್ತು ಮತದಾರರು ಪರೀಕ್ಷೆ ಮಾಡುವಂಥದ್ದು, ಸೋಲಿಸುವಂಥದ್ದು 1 ಸರಿ ಇರ್ಬೋದು, 2 ಸರಿ ಇರ್ಬೋದು, 3 ಸರಿ ಇರ್ಬೋದು, 4 ಬಾರಿ ಸೋಲಿಸಿದ್ದಾರೆ ನನಗೆ. ಇದು ಕೊನೆಯ ಅವಕಾಶ. ಪಕ್ಷ ಆದರೂ ಕೂಡ ನನ್ನ ಪ್ರಾಮಾಣಿಕತೆಗೆ ನನ್ನ ಗುರುತಿಸಿ ಮತ್ತು ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಟ್ಟಿದೆ. ಈ ಸರಿ ಏನಾದರೂ ಮತ್ತೆ ನನ್ನ ಕೈ ಹಿಡಲಿಲ್ಲ ಅಂದರೆ ಮತದಾರರು, ನಾನು ಸತ್ತಂಗೆ, ನಾನು ಆಲ್ಮೋಸ್ಟ್ ಸತ್ತಂಗೆ, ಐ ಆಮ್ ಗೋಯಿಂಗ್ ಟು ಬಿ ಡೆಡ್. ಸೊ ಅದರಿಂದ ಪಕ್ಷಾತೀತವಾಗಿ, ದಯಮಾಡಿ ಜಾತ್ಯತೀತವಾಗಿ ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊತೀನಿ, ನಮ್ಗೆ ಒಂದು ಅವಕಾಶವನ್ನು ಕೊಡಿ. ನಮ್ಮ ಕಾರ್ಯವೈಖರಿ ಸರಿ ಇಲ್ಲ ಅಂದರೆ 5 ವರ್ಷದ ನಂತರ ಚೇಂಜ್ ಮಾಡುವಂಥದ್ದು ನಿಮ್ಗೆ ಅವಕಾಶ ಇದೆ, ಚೇಂಜ್ ಮಾಡಿ. ನಾವು ಯಾವತ್ತೂ ವೈಯಕ್ತಿಕವಾಗಿ ಯಾರನ್ನು ನಾನು ಮಾತಾಡುವಂಥದ್ದಿಲ್ಲ, ಕಾರ್ಯವೈಖರಿ ಬಗ್ಗೆ ಮಾತಾಡಿದ್ದೀನಿ. ನನ್ನ ವಿರುದ್ಧ ಎಲ್ಲಾದರೂ ಭ್ರಷ್ಟಾಚಾರದ ಆರೋಪಗಳು ಎಲ್ಲಾದರೂ ಇದ್ದರೆ, ಯಾವುದನ್ನ ಒಂದು ಪಾಯಿಂಟ್, ಯಾರ ಹತ್ರ ಅದನ್ನು ಅರ್ಧ ಕಾಫಿ ಕುಡಿದಿದ್ರೆ, ಯಾರ ಹತ್ರ 5 ಪೈಸೆ ನಾನು ತಗೊಂಡಿದ್ರೆ, ದಯಮಾಡಿ ಯಾರಾದರೂ ದಾಖಲೆಗಳಿದ್ದರೆ ಹೇಳಿ. ಇಂಥವರೆಗೂ ನಾವು ಇಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಿ BJP ವಿರುದ್ಧ ಮಾತಾಡೋ ಸಂದರ್ಭದಲ್ಲಿ ನಾವೇನಾದರೂ ಆ ಥರದ ಮಾತಾಡಿದೆ ಬಿಟ್ಟಿರೋರು, ನಮ್ಮನ್ನು ಅವ್ರ ಪಕ್ಷ ಅಧಿಕಾರದಲ್ಲಿ ಇತ್ತು, ಬಿಡ್ತಿರಲಿಲ್ಲ. ಸೊ ಅದರಿಂದ ಭಾಳ ಕ್ಲೀನ್ ರಾಜಕಾರಣಿ. ನಾನೇನು ರಿಯಲ್ ಎಸ್ಟೇಟ್ ಬ್ಯಾಕ್ಗ್ರೌಂಡಿಂದ ಬಂದಿರುವಂಥ ಅಲ್ಲ, ನಮ್ಮ ಗಣಿ ವ್ಯವಹಾರದವನು ಅಲ್ಲ. ನಮ್ಮ ಮೂರ್ತಿ ಸಾಹೇಬ್ರು ಹೇಳಿದಾಗೆ ನನ್ನ ಬ್ಯಾಕ್ಗ್ರೌಂಡ್ ರಾಜಕಾರಣದಿಂದ ಬಂದಿರುವಂಥನಲ್ಲ. ನಾನು ನಮ್ಮ ತಂದೆ ತಾಯಿ ಹಳ್ಳಿನಲ್ಲಿ ರೈತರ ಕುಟುಂಬ, ನಾವು ಹೊಲ ಉತ್ತು ಗೊಬ್ಬರ ಹೊಡೆದು ರಾಗಿ ಬೆಳೆ ಬೆಳೆದು ಆಮೇಲೆ ಈ ಹಂತಕ್ಕೆ ನಾವು ಬಂದಿದ್ದೀವಿ. ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರುವಂಥನು. ನಾನು ಐ ಹ್ಯಾವ್ ಡನ್ ಮೈ BE Civil, ಐ ಹ್ಯಾವ್ ಡನ್ ಮೈ M.Tech ಇನ್ ಇನ್ಫಾರ್ಮೇಷನ್ ಸೈನ್ಸ್, ದೆನ್ ಐ ಹ್ಯಾವ್ ಡನ್ ಮೈ PhD ಇನ್ ಎನ್ವೈರನ್ಮೆಂಟ್ ಇಂಜಿನಿಯರಿಂಗ್. ಸೊ ಎಲ್ಲೂ ನಮಗೆ ಕಾಮನ್ ಮ್ಯಾನ್ ಆಗಿರುವಂಥದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಅದರಿಂದ ದಯಮಾಡಿ ತಮ್ಮ ಮೂಲಕ ನಾನು ಕೇಳ್ಕೊಳ್ಳೋದಷ್ಟೇ, ಮಾನ್ಯ ಪತ್ರಕರ್ತರಿಗೂ ಅಷ್ಟೇ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಮೈಸೂರು ಪತ್ರಕರ್ತರಿಗೆ ಯಾವತ್ತೂ ನಾನು ಅರ್ಧ ಕಾಫಿನೂ ಕುಡಿಸಿಲ್ಲ. ಆದರೂ ನನ್ನ ವಿಚಾರಗಳ ಬಗ್ಗೆ ಒಂದು ದೊಡ್ಡ ಸ್ಪೇಸನ್ನು ಕೊಡುವಂಥ ಕೆಲಸವನ್ನು ತಾವೆಲ್ಲ ಮಾಡಿದ್ದೀರಿ. ನಮಗೊಂದು ಅವಕಾಶವನ್ನು ಕೊಡಿಸಿ ಜನಸಾಮಾನ್ಯರಲ್ಲಿ ಕೊಡಗು ಮತ್ತು ಮೈಸೂರನ್ನು ಒಂದು ವಿಭಿನ್ನ ರೀತಿಯಲ್ಲಿ ನೋಡುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಪಕ್ಷದ ಸರ್ಕಾರ ಇನ್ನು 4 ವರ್ಷ ಮೈಸೂರಲ್ಲಿ, ಕರ್ನಾಟಕದಲ್ಲಿ ಇರುತ್ತೆ. ಸಿದ್ದರಾಮಯ್ಯನವರ ಸರ್ಕಾರ 4 ವರ್ಷ ಇರುತ್ತೆ, ಕಾಂಗ್ರೆಸ್ ಸರ್ಕಾರ 4 ವರ್ಷ ಇರುತ್ತೆ. ಸೊ ನಾವೊಂದಷ್ಟು ಫೈಟ್ ಮಾಡಿ ಟೇಬಲ್ ಕುಟ್ಟಿ ಕೆಲಸಗಳನ್ನ ಮಾಡಿಸುವಂಥದ್ದಕ್ಕೆ ಅವಕಾಶ ಇದೆ, ಪ್ರಾಜೆಕ್ಟ್ಗಳನ್ನ ತರುವಂಥದ್ದಕ್ಕೆ ಅವಕಾಶ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಮೈಸೂರಿಂದ ಮುಖ್ಯಮಂತ್ರಿ ಆಗುವಂಥದ್ದು ಯಾವಾಗಲೂ ಗೊತ್ತಿಲ್ಲ ನನಗೆ. ಇನ್ನು 50 ವರ್ಷ ಆಗ್ಬೋದು. ಇದು 2ನೇ ಬಾರಿ ಅವಕಾಶವನ್ನು ಕೊಟ್ಟಿದ್ದಾರೆ ಜನಸಾಮಾನ್ಯರು. ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ ಅವ್ರ ಜೊತೆ ಕೆಲಸ ಮಾಡುವಂಥದ್ದಕ್ಕೆ. ಇನ್ನೊಂದಷ್ಟು, ಯಾಕೆಂದರೆ ನಮಗೊಂದು ವಿಷನ್ ಇದೆ. ಟೆಕ್ನಿಕಲಿ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿಗಳು, ನಮಗೆ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳುವಂಥ ಕೇಪಬಿಲಿಟಿ ಇರುವಂಥ ವ್ಯಕ್ತಿನ ಮತ್ತೆ ಕಳ್ಕೊಳ್ಳುವಂಥ ಕೆಲಸ ದಯಮಾಡಿ ಮಾಡಬೇಡಿ. ಇನ್ಯಾರ ಮೇಲೂ ಜಿದ್ದಿಗೆ, ಇನ್ಯಾರ ಮೇಲೋ ಇನ್ನೇನೋ ಮಾಡುವಂಥದ್ದಕ್ಕೆ ಅದನ್ನು ನೀವು ಮಾಡಬೇಡಿ. ಸೊ ನನಗೆ ನಿಮ್ಮ ಸಂಪೂರ್ಣ ಬೆಂಬಲ ಬೇಕು. ನಾನು ಕೊನೆಯದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ, ಆಮೇಲೆ ನಮ್ಮ ಭಾಗದ ಎಲ್ಲ MLAಗಳಿಗೆ, 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಲ್ಲಿ ಬರುವಂಥ ನಮ್ಮ MLAಗಳು, ಸೋತಿರುವಂಥ MLAಗಳು, ಮತ್ತು ಸುರ್ಜೇವಾಲಾ ಸಾಹೇಬರಿಗೆ, ನಮ್ಮ 2 ಅಧ್ಯಕ್ಷರು ಮತ್ತು ಮಡಿಕೇರಿ ಅಧ್ಯಕ್ಷರಿಗೆ ನಾನು ಭಾಳ ಆಭಾರಿಯಾಗಿದ್ದೇನೆ, ಚಿರಋಣಿಯಾಗಿದ್ದೇನೆ. ಏಕೆಂದರೆ ನನಗೆ ಒಕ್ಕೊರಲಾಗಿ ನನಗೆ ಸಹಾಯ ಮಾಡಿದ್ದಾರೆ ಟಿಕೆಟ್ ತಗೊಳ್ಳುವಂಥದ್ದಕ್ಕೆ. ಇವರ ಅಭಿಪ್ರಾಯವನ್ನು ತಗೊಂಡೇ ಟಿಕೆಟ್ ಕೊಡುವಂಥ ಕೆಲಸವನ್ನು ಮಾಡಿರೋದು ಮಾನ್ಯ ಮುಖ್ಯಮಂತ್ರಿಗಳು. ಅವ್ರು ಸ್ವಂತ ನಿರ್ಧಾರ ತೆಗೆದುಕೊಂಡಿರುವಂಥದ್ದಲ್ಲ, ಅಭಿಪ್ರಾಯ ತಗೊಂಡಿದ್ದಾರೆ. ಆಮೇಲೆ ಸರ್ವೆ ಮಾಡಿಸಿದ್ದಾರೆ, 4 ಸರ್ವೆಗಳಾಗಿದೆ. ಅದರ 2 ನಾವು ಪೈಪೋಟಿಲಿದ್ದೀವಿ. ಫೈನಲಾಗಿ ಟಾಸ್ ಮೂಲಕ ವಿನ್ ಆಗುವಂಥದ್ದು ಕೆಲಸ ನನಗಾಗಿದೆ. 2 ಪೈಪೋಟಿ ಕೇಳಿದ್ರು. ಎಸ್, ಫೈನಲಾಗಿ ವಿಜಯ್ ಕುಮಾರ್ ಅವ್ರನ್ನ ಕೇಳಿದ್ರು. ಅವರು ನಮಗೆ ಇಲ್ಲ ಲಕ್ಷ್ಮಣ್ ಅವ್ರಿಗೆ ಕೊಡಿ ಅಂತ ಒಪ್ಪಿಗೆಯನ್ನು ಕೊಟ್ಟು ನಮಗೆ ಟಿಕೆಟ್ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಆಭಾರಿಯಾಗಿದ್ದೇನೆ. ಸೊ ದಯಮಾಡಿ ನಮ್ಮ ಕಾರ್ಯಕರ್ತರು ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ದಯಮಾಡಿ ನಾನು ಬೇರೆ ರಾಜಕಾರಣಿ ಥರ, ನಾನು ಸ್ವಲ್ಪ ಸಫಿಸ್ಟಿಕೇಟೆಡ್ ರಾಜಕಾರಣಿ. ಅಂದರೆ ಯಾರನ್ನೂ ಮಾತಾಡ್ಸಲ್ಲ, ಮತ್ತು ಇನ್ನೊಂದು ಮಾಡಲ್ಲ, ಮತ್ತದು ಅನ್ನುವಂಥದ್ದು ಕೆಲವರು ಮಾತಾಡ್ತಾ ಇರುವಂಥದ್ದು ಆ ಥರ ನನಗೇನು ಇಲ್ಲ, ಆ ಥರ ಮನಸ್ಸಲ್ಲಿಲ್ಲ. ನಾನು ಈಗ ಮುಂಚೆಯಿಂದ ನನಗೆ ಬೆಳೆ ಬಂದಿರುವಂಥನು. ಬಟ್ ಸರ್ವೀಸ್ ಮಾಡ್ತೀನಿ, 24 hours ಕೆಲಸ ಮಾಡ್ತೀನಿ ಜನಗೋಸ್ಕರ. ಸೊ ನನಗೆ ಅವಕಾಶ ಮಾಡಿಕೊಡ್ಬೇಕು. ಏನಾದರೂ ಮುಗಿದಾಯ್ತು ಸರ್, ಒಂದೇ ಸರ್. ಸೊ ಮತ್ತೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ,
ನಾನು ಒಬ್ಬ ಸಾಮಾನ್ಯ ಪ್ರಜೆ. ನನಗೆ ಯಾವುದು ಸಫಿಕ್ಸು ಅಫಿಕ್ಸ್ ಇಲ್ಲ. ನನ್ನ ಹೆಸರು ಮುಂದುಗಡೆ ರಾಜ, ಮಹಾರಾಜ, ಒಡೆಯರ್ ಆ ಥರ ಇಲ್ಲ. ನಾನು ಓನ್ಲಿ ಎಂ ಲಕ್ಷ್ಮಣ. ನಾನು ಕೆಲವರು ಒಂದಷ್ಟು ಜನ ಲಕ್ಷ್ಮಣ್ ಗೌಡ ಅಂತ ಮಾಡ್ಕೊಂಡ್ರು. ನನಗೆ ನಮ್ಮ ತಂದೆ ತಾಯಿ ಇಟ್ಟಿದ್ದಂಥ ಹೆಸರು. ನಾನು ಒಕ್ಕಲಿಗ ಸಮುದಾಯದವನು ಆಗಿದ್ದರೂ ಕೂಡ, ಗೌಡ ಕಮ್ಯುನಿಟಿ ಆಗಿದ್ದರೂ ಕೂಡ, ಈ ಹಂತದಲ್ಲಿ ಚುನಾವಣೆಗೋಸ್ಕರ ಒಂದು ಜಾತಿಗೆ ಗುರುತಿಸ್ಕೊಳ್ಳುವಂಥದ್ದು ಆಗಬಾರ್ದು ಅನ್ನುವಂಥದ್ದು ನನ್ನ ಮೈಂಡಲ್ಲಿರುವಂಥದ್ದು. ಬಟ್ ನಾನು ಆ ಸಮುದಾಯದಲ್ಲಿ ಮನವಿ ಮಾಡ್ಕೋತೀನಿ, ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಅವಕಾಶವನ್ನು ಕಳ್ಕೊಂಡ್ರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, 1977ರಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ತುಳಸಿದಾಸಪ್ಪನವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಂಥ ಟಿಕೆಟ್. ಅದಾದ ಮೇಲೆ 47 ವರ್ಷಗಳ ನಂತರ, 47 ವರ್ಷ ಆದಮೇಲೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಒಕ್ಕಲಿಗರ ವಿರೋಧಿ ಎನ್ನುವಂಥದ್ದು ಏನು ಹೇಳ್ತಿದ್ರು ಅದಕ್ಕೆ ಪ್ರೂವ್ ಮಾಡುವಂಥ ಕೆಲಸವನ್ನು ಮಾಡಿದರು. ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಟಿಕೆಟ್ ಕೊಟ್ಟಿದ್ದಾರೆ. ಇದನ್ನು ಉಳಿಸ್ಕೊಳ್ಳೋದು ಬಿಡೋದು ಆ ಸಮುದಾಯಕ್ಕೆ ಸೇರಿದ್ದು, ಮೈಸೂರಿನ ಜನತೆ ಸೇರಿದ್ದು, ಕೊಡಗಿನ ಜನತೆ ಸೇರಿದ್ದು, ಆಮೇಲೆ ಅದೇ ಎಲ್ಲ ಸಮುದಾಯಕ್ಕೆ ಸೇರಿದ್ದು. ನಾನು ಯಾವತ್ತೂ ಎಲ್ಲೂ ಜಾತಿ ವ್ಯವಸ್ಥೆಯಲ್ಲಿ ಇಲ್ಲ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಕೊನೆಯದಾಗಿ ಇಷ್ಟೇ, ದಯಮಾಡಿ ಮತ್ತೆ ಇನ್ನೊಂದು ಬಾರಿ BJPನ ಗೆಲ್ಲಿಸಿರೆ ಸಂವಿಧಾನವೂ ಇರಲ್ಲ, ಯಾವ ರಿಸರ್ವೇಷನೂ ಇರಲ್ಲ. ಗನ್ ಪಾಯಿಂಟಲ್ಲಿ ಹಿಂದ್ಗಡೆಯಿಂದ ಒದ್ದು ಜನಗಳಿಗೆ ಕೆಲಸ ಮಾಡಿಸಿ ಊಟ ಕೊಟ್ಟು ಕೂಲಿ ಕೊಡ್ತಾರೆ. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಚುನಾವಣೆನೇ ನಡೆಯಲ್ಲ. ಅರವಿಂದ್ ಕೇಜ್ರಿವಾಲ್ ಕಥೆ ಏನಾಯಿತು, ಶಿಬು ಸೊರೇನ್ ಕಥೆ ಏನಾಯಿತು, BJPಯವರು ಸಿದ್ದರಾಮಯ್ಯನ ದೇ ಆರ್ ಆಫ್ಟರ್ ಸಿದ್ದರಾಮಯ್ಯಸ್ ಬ್ಲಡ್. ಸಿದ್ದರಾಮಯ್ಯನವರಿಂದ ಏನು ಸಿಗ್ತಾ ಇಲ್ಲ. ಒಂದು ಸಣ್ಣ ಲೂಪ್ ಹೋಲ್ ಸಿಕ್ಕುದು, ಏನಾದರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ಒಳಗಡೆ ಹಾಕಬೇಕು ಅಂತ ಕಾಯ್ತಾವ್ರೆ. ಇಡೀ ದೇಶದಲ್ಲಿ ಎಲ್ಲರನ್ನೂ ಮುಗಿಸ್ಬಿಟ್ರು BJPಯವರು. ಆ ಕೇಜ್ರಿವಾಲ್ನೂ ಬಿಡಲಿಲ್ಲ, ನೆನೆ ಅರೆಸ್ಟ್ ಮಾಡಾಕ್ಬಿಟ್ರು. ಆ ಶಿಬು ಸೊರೇನ್ ಒಳಗಡೆ ತಳ್ಳಿಬಿಟ್ರು. ಅಂದರೆ ಇನ್ನೂ ಸಿಸೋಡಿಯಾ ಅಂತ 1.5 ವರ್ಷ ಆಯಿತು ಒಳಗಡೆ ಹೋಗಿ ಈಚೆ ಬರಲೇ ಇಲ್ಲ. ಡೆಪ್ಟಿ ಚೀಫ್ ಮಿನಿಸ್ಟ್ರು. BJPಗೆ ಸೇರ್ತೀನಿ ಅಂದರೆ ಅವ್ರು ಒಳ್ಳೆಯವರು, BJPಗೆ ಸೇರಲ್ಲ ಅಂದರೆ ಇವತ್ತು ಇಡೀ ರಾಜ್ಯದಲ್ಲಿ ಹತ್ಕೊಂಡು ಉರಿತಾ ಇದೆ. 28 ಕ್ಷೇತ್ರಗಳ ಪೈಕಿ ನಮಗೆ ಎಲ್ಲೂ ಅಪಸ್ವರ ಇಲ್ಲ ಟಿಕೆಟ್ ಕೊಟ್ಟರು ವಿಚಾರದಲ್ಲಿ. BJPಯವರಿಗೆ 10 ಕ್ಷೇತ್ರಗಳಲ್ಲಿ ಬಂಡಾಯ ಇದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನನಗೆ ಕಾನ್ಫಿಡೆನ್ಸ್ ಇದೆ, 100% ನಾವು 22 ಸೀಟನ್ನು, 22ರಿಂದ 25 ಸೀಟನ್ನು MP ಸೀಟನ್ನು ನಾವು ಕರ್ನಾಟಕದಿಂದ ಗೆಲ್ಲಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಜನಸಾಮಾನ್ಯರು ನಮ್ಮ ಜೊತೆ ಇದ್ದಾರೆ. 5 ಗ್ಯಾರಂಟಿಗಳು ಏನು ನಾವು ಕೊಟ್ಟಿದ್ದೀವಿ ಅದನ್ನು ಜನಗಳು ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಯಾರು ವಿರುದ್ಧ ಮಾತಾಡುವಂಥ ಕೆಲಸವನ್ನು ಮಾಡ್ತೀವಿ. ಅದೇ ಇದು ಸೇರಿ ಮೈಸೂರು ಲೋಕಸಭಾ, ಚಾಮರಾಜನಗರ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಸೇರಿ 22ರಿಂದ 25 ಕ್ಷೇತ್ರ ನಾವು ಗೆಲ್ಲುವಂಥದ್ದು ಸಂಪೂರ್ಣವಾಗಿ ಕಾನ್ಫಿಡೆನ್ಸ್ ಇದೆ. ಎಸ್ ಸರ್. ಟ್ರಯಾಂಗ್ಯುಲರ್ ಫೈಟ್ ಆಗ್ತಾ ಇತ್ತು JDS BJP ಒಂದು ಕಡೆ, ನೀವು ಒಂದು ಕಾಂಗ್ರೆಸ್ ಒಂದು ಕಡೆ. ಹೇಗೆ ಇದನ್ನು ಫೇಸ್ ಮಾಡ್ತೀರಾ? ಅಲ್ಲ, JDS BJP ಒಂದು ಕಡೆ ಎಲ್ಲಿದೆ ಸರ್? BJP ಮೈಸೂರಲ್ಲಿ ಒಂದು ಪಕ್ಷ 6 ಬಾಗಿಲು, ಒಂದು ಪಕ್ಷ 6 ಬಾಗಿಲಿದೆ. ಎಲ್ಲಿ? ಮೈಸೂರಲ್ಲಿ ಹೇಳ್ತಾ ಇರೋದು ನಾನು. JDSನವ್ರಿಗೆ ಅಸ್ತಿತ್ವನೇ ಇಲ್ಲದೆ ರೀತಿಯಲ್ಲಿ ಮಾಡಾಕ್ಬಿಟ್ರು BJPಯವರು. ಕರ್ಕೊಂಡೋಗಿ ನಂಬಿಸಿ ಕತ್ತನ್ನು ಕುಯ್ದುಬಿಟ್ಟು, ಪಾಪ ಕುಮಾರಸ್ವಾಮಿಯವರು ಮಡ್ರಾಸ್ಗೆ ಹೋಗಿದ್ದಾರೆ ಚಿಕಿತ್ಸೆಗೆ. ಆ ಪರಿಸ್ಥಿತಿಯನ್ನು ತಂದರು. 2 ಸೀಟ್ ಕೊಡ್ತೀನಿ ಅಂದರು. ಆ 2 ಸೀಟ್ನ ಯಾರು ನಿಲ್ಲಬೇಕು ಅನ್ನುವಂಥದ್ದು ಅವರೇ ಡಿಕ್ಟೇಟ್ ಮಾಡ್ತಾ ಇದ್ದಾರೆ. ಆ ಸಮುದಾಯ ಅರ್ಥ ಮಾಡ್ಕೋಬೇಕು, ಒಕ್ಕಲಿಗ ಸಮುದಾಯ ದಯಮಾಡಿ ಅರ್ಥ ಮಾಡ್ಕೋಬೇಕು. BJPಯವರು ಯಾವ ರೀತಿ ಕತ್ತು ಕುಯ್ತಾರೆ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ. ಒಕ್ಕಲಿಗರ ವಿರೋಧಿ, ದಲಿತರ ವಿರೋಧಿ BJP, ಬಡಬಗ್ರ ವಿರೋಧಿ, ಹಿಂದುಳಿದ ವರ್ಗದ ವಿರೋಧಿ. ಈಶ್ವರಪ್ಪನವ್ರಿಗೆ ಯಾಕೆ ಅವ್ರ ಮಗನಿಗೆ ಟಿಕೆಟ್ ಕೊಡಲಿಲ್ಲ? ಸದಾನಂದ ಗೌಡರಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ? ಪ್ರತಾಪ್ ಸಿಂಹನಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ? CT ರವಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ? ಹೇಳಿ, BJPಯವರು ಉತ್ತರ ಕೊಡಲಿ. ಯಾವ ಸಮುದಾಯ ಬೇಕು ಸ್ವಾಮಿ ಹೇಳಿ ದಯಮಾಡಿ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. BJP ಈಗಲೂ ಜನಸಾಮಾನ್ಯರು, ಆ ಸಮುದಾಯದವರು ಈಗಲೂ ಅರ್ಥ ಮಾಡ್ಕೊಳ್ಳಲಿಲ್ಲ. ಯಾವುದೋ ಭಾವನಾತ್ಮಕ ವಿಚಾರಗಳನ್ನು ಭಾಷಣದ ಮೇಲೆ ನೀವು ಓಟ್ ಹಾಕುವಂಥ ಕೆಲಸ ಮಾಡಿಬಿಟ್ರೆ ಕೆಲಸ ಮಾಡುವಂಥವ್ರ ಗತಿ ಏನು ಸ್ವಾಮಿ? 5 ಗ್ಯಾರಂಟಿಗಳನ್ನು ಸಿದ್ದರಾಮಯ್ಯವರು ಅನುಷ್ಠಾನ ಮಾಡಿದ್ರು. 5 ಗ್ಯಾರಂಟಿ, ಪ್ರತಿಯೊಬ್ಬರು 94% ಜನಸಂಖ್ಯೆಗೆ 5 ಗ್ಯಾರಂಟಿಗಳಲ್ಲಿ ಒಂದಲ್ಲ ಒಂದು ಅನುಕೂಲ ಆಗ್ತಾಯಿದೆ. ನಮ್ಮ ಮನೇಲಿ ಎಲೆಕ್ಟ್ರಿಸಿಟಿ ಬಿಲ್ ನಾನು ಕಟ್ತಾ ಇಲ್ಲ 10 ತಿಂಗಳಿಂದ. ನಿಮ್ಮ ಮನೇಲಿ ದಯಮಾಡಿ ನೀವು ಕೂತ್ಕೊಂಡು ಯೋಚನೆ ಮಾಡಿ ಏನು ನಿಮ್ಗೆ ಬೆನಿಫಿಟ್ ಆಗಿದೆ ಅಂತ. ಒಬ್ಬೊಬ್ಬರಿಗೆ 5,000 6,000 7,000 8,000ವರೆಗೂ ಬೆನಿಫಿಟ್ ಆಗ್ತದೆ ತಿಂಗಳ.
ಇದು ಏನಾದರೂ ನೀವು ನಮ್ಮನ್ನು ಸೋಲಿಸ್ಬಿಟ್ರೆ ಈ ಗ್ಯಾರಂಟಿ ಸ್ಕೀಮ್ಗಳ 100ಕ್ಕೂ 100ರಷ್ಟು ಬಿ ಜೆ ಪಿಯವರು ನಿಲ್ಲಿಸ್ಬಿಡ್ತಾರೆ. ಅದನ್ನು ಅರ್ಥ ಮಾಡ್ಕೊಬೇಕು. ಬಿ ಜೆ ಪಿಯವರು ಇಂಥ ಸ್ಕೀಮ್ಗಳು ವಿರುದ್ಧ ಇದ್ದಾರೆ. ದಿನ ಬೆಳಗ್ಗೆ ಅದನ್ನೇ ಬಾಯ್ ಬಡ್ಕೊತಾ ಇರೋದು, ಕೊಡಬೇಡಿ, ಪುಕ್ಕಾಟೆ ಕೊಡಬೇಡಿ ಜನಗಳಿಗೆ ಏನೋ ಅಂತ. ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಸರ್, ಪ್ರತಾಪ್ ಸಿಂಹ ಅವರ ಅಂತಾರೆ, ನೀವು ಕ್ಯಾಂಡಿಡೇಟ್ ಆಗೋದಾದ್ರೆ ಯದುವೀರ್ ಅವರು ಪ್ರಚಾರಕ್ಕೆ ಹೋಗಬೇಕಾದ ಅವಶ್ಯಕತೆಯಿಂದ 3 ಲಕ್ಷ ಪ್ರತಾಪ್ ಸಿಂಹ ಅವರು 2014ರಲ್ಲಿ ಮೈಸೂರಿಗೆ ಬಂದಾಗ ನಾನು ವಿಶ್ವನಾಥ್ ಅವರು ಭಾಳ ಕ್ಲೋಸ್. ವಿಶ್ವನಾಥ್ ಅವ್ರಿಗೆ ಎಲೆಕ್ಷನ್ ಏಜೆಂಟಾಗಿ ಕೆಲಸ ಮಾಡಿದ್ದೀನಿ 2 ಸರಿ. ನನಗೆ ಈಗಲೂ ಜ್ಞಾಪಕ ಇದೆ. ಜಲದರ್ಶಿನಿ ಮುಂದುಗಡೆ ಕಾರಲ್ಲಿ ಹೋಗ್ತಾ ಇದ್ದೆ ನಾನು, ವಿಶ್ವನಾಥ್ ಅವರು. ಫೋನ್ ಬಂತು, ಪ್ರತಾಪ್ ಸಿಂಹ ಅನ್ನೋನಾಗೆ ಯಾರಿಗೋ ಟಿಕೆಟ್ ಕೊಡೋದು ಕೊಟ್ಟಾಯಿತು ಅಂತ. ಈಶ್ವರಪ್ಪನವರು ಅಧ್ಯಕ್ಷರಾಗಿದ್ದರು, ಅವರೇ ಫೋನ್ ಮಾಡಿ ಹೇಳಿದರು. ಅಲ್ಲಿಂದನೇ ಡಿಕ್ಲೇರ್ ಮಾಡಿಬಿಟ್ರು, ಹೊರಗಡೆ ಬಂದು 3 ಲಕ್ಷದಲ್ಲಿ ಗೆದ್ದಾಯ್ತು ನಾನು ಅಂತ. ಯಾರು? ಪ್ರತಾಪ್ ಸಿಂಹ ಅಲ್ಲ, ವಿಶ್ವನಾಥ್ ಅವ್ರು ನಾನೇ ಗೆದ್ದಾಯಿತು ಅಂದ್ಬಿಟ್ರು. ಹೋಗಿ ಅಲ್ಲಿ ಮಡಿಕೇರಿಯಲ್ಲಿ ಮಲಿಕೆಬಿಟ್ರು. ಏನಾಯಿತು? ಇರಲಿ ಅದೊಂದು ಕಡೆ. ಪ್ರತಾಪ್ ಸಿಂಹ ಅವರು ಪಾಪ ಹತಾಶರಾಗಿ ಏನೋ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಈ ಹಂತದಲ್ಲಿ ಮಾತಾಡುವಂಥದ್ದಕ್ಕೆ ಇಷ್ಟಪಡಲ್ಲ. ಟಿಕೆಟು ತಪ್ಪೋಗಿದೆ. ಏನಕ್ಕೆ ತಪ್ಪು ಅಂತ ಹೇಳ್ರಿ ಪ್ರತಾಪ್ ಸಿಂಹ ಅವರೇ. ಅದನ್ನೇ ಕಾಂಗ್ರೆಸ್ ಬಿಜೆಪಿ ಅಡ್ಜಸ್ಟ್ಮೆಂಟ್ ಇಂದ ಕೈ ತಪ್ಪು ಅಂತ ಹೇಳ್ಯಾರ ಡೈರೆಕ್ಟಾಗಿ. ಹೆಂಗೆ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ. ಇವ್ರ ಪಕ್ಷದಿಂದ ಟಿಕೆಟ್ ಕೊಡಿಸೋದು ಕಾಂಗ್ರೆಸ್ಸಿಂದ ಈಗೆಲ್ಲ ಅವಕಾಶ ಇದೆಯಾ? ಆ ಥರ ಇಲ್ಲ. ಅದರಿಂದ ಪ್ರತಾಪ್ ಸಿಂಹರು ಪಾಪ ಹತಾಶರಾಗಿ ಏನೇನೋ ಮಾತಾಡ್ತಾವ್ರೆ. ಅದೇನು ಎತ್ತ ಅನ್ನುವಂಥದ್ದು ಅವ್ರು ನಿಲ್ಲಬೇಕಾಯಿತು ರೀ. ನನಗೆ ಸಾಕಷ್ಟು ಬಾರಿ ಚರ್ಚೆ ಇದು ಚಾಲೆಂಜ್ ಮಾಡಿದ್ರಲ್ವ, ಪ್ರತಾಪ್ ಸಿಂಹ ಅವರೇ ಚಾಲೆಂಜ್ ಮಾಡಿದ್ರು ನನಗೆ, ನಿಲ್ಲಿಸಿ MP ಬಂದು ನಿಂತ್ಕೊಳ್ಳಿ ಅಂತ. ಬಂದು ನಿಂತಿದ್ದಿಲ್ಲ ಸ್ವಾಮಿ, ನೀವೇ ಇಲ್ವಲ್ಲ, ನೀವೇ ವಿಕೆಟ್ ಔಟ್ ಆಗ್ಬಿಟ್ಟಿದ್ದೀರಲ್ಲ, ದಯಮಾಡಿ ಬಂದು ಇನ್ನೂ ಸರಿ ಟಿಕೆಟ್ ತಗೊಂಬಂದು ಬಂದು ಇಲ್ಲಿ ನಿಮ್ಮ ಮುಂದೆ ನಾನು ಫೇಸ್ ಮಾಡೋಕ್ಕೆ ಬಂದಿರೋದು. ನಾನು ಬಂದಿದ್ದು ಅಲ್ಲಲ್ಲ, ಏನೋ ಒಂದು ಮಾಡಿ ನಿಂತ್ಕೊಳ್ಳಿ ನೋಡಲ್ಲ. ನನಗೆ ಒಬ್ಬ ಗ್ರಾಮ ಪಂಚಾಯಿತಿ ಎಲೆಕ್ಷನಲ್ಲೂ ಗೆಲ್ಲಕ್ಕಾಗದೇ ಇರೋನ್ನ ಹತ್ರ ನಾನು ಚರ್ಚೆ ಮಾಡಲ್ಲ ಅಂತಿದ್ರಪ್ಪ. ಗೆಲ್ಲದೇ ಇರ್ಬೋದು. ನಾನು ಎಲೆಕ್ಷನ್ ನಿಂತಿದ್ದೀನಲ್ವ, MLC ಎಲೆಕ್ಷನ್ ನಿಂತಿದ್ದೀನಿ, 185 ಹೋಟೆಲ್ ಸೋತಿದ್ದೀನಿ. ಈ ಸರಿ ನಾನು ತೋರಿಸ್ತಿದ್ದೆ ಏನು ಅಂತ ನೋಡಿ. ಇವೆಲ್ಲ ಉಡಾಫೆಗಳನ್ನು ಬಿಡಬೇಕು. ಪ್ರತಾಪ್ ಸಿಂಹ ಅವರೇ ಬಿಡಿ. ಇಷ್ಟೆಲ್ಲ ಏನೇನು ಮಾಡಿದ್ದೀರಿ ಅನ್ನುವಂಥದ್ದು ಜನಗಳಿಗೆಲ್ಲ ಗೊತ್ತಿದೆ. ನಾನು ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. 15ನೇ ತಾರೀಕು ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸ್ ಮೀಟ್ ಮಾಡ್ತಾಯಿದ್ರಿ. ಪ್ರೆಸ್ ಮೀಟ್ ಮಾಡೋ ಸಂದರ್ಭದಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ ನಿಮಗೆ. ಹೊರಗಡೆ ಹೋಗಿ ಆ ಕಡೆ ರೂಮ್ಗೆ ಹೋಗಿ ಮಾತಾಡ್ತೀರಿ 10 ನಿಮಿಷ. ಭಾಳ ಅಗ್ರೆಸಿವ್ ಆಗಿ ಮಾತಾಡ್ತಾ ಇರುವಂಥ ರೂಮ್ಗೆ ಹೋಗಿ ಮಾತಾಡೋದು ಬಂದು ಹಂಗೆ ಆಫ್ ಆಗ್ಬಿಟ್ಟು 5 ನಿಮಿಷಕ್ಕೆ ಮುಗಿಸ್ಬಿಟ್ರೆ ಪ್ರೆಸ್ ಮೀಟು. ನಿಮ್ಮ ಪರವಾಗಿ ಇಡೀ ಮೈಸೂರಲ್ಲಿ 4 ಕಡೆ ಪ್ರತಿಭಟನೆ ನಡೀತಾ ಇತ್ತು. 5 ನಿಮಿಷಕ್ಕೆ ಆಫ್ ಆಗೋಯ್ತು ಪ್ರತಿಭಟನೆ. ಯಾಕೆ? ದಯಮಾಡಿ ಹೇಳಿ ಸ್ವಾಮಿ. ಪ್ರತಾಪ್ ಸಿಂಹ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಹೇಳಿ ದಯಮಾಡಿ ಯಾಕೆ, ಅದು ಏನು ಇನ್ಸಿಡೆಂಟ್ ಅಂತ ಹೇಳಿ. ನಿಮ್ಮ ಮೊಬೈಲ್ಗೆ ಏನು ಬಂತು ಅಂತ ಹೇಳಿ. ನನಗೂ ಬಂದದ್ದು ಮೊಬೈಲ್ಗೆ, ನನಗೂ ಬಂದು ತೋರಿಸಿನ ಬೇಕಾರೆ. ಪಾಪ ಈಗ ನೀವೇನು ಅಭ್ಯರ್ಥಿ ಅಲ್ವಲ್ಲ, ತೋರಿಸಿ ಏನಾಗಬೇಕಿದೆ ನೀವೇ ಹೇಳಿ. ನಿಮ್ಮ ಮೊಬೈಲ್ಗೆ ಏನು ಬಂತು, ಯಾವ ವಿಡಿಯೋ ಬಂತು, ಯಾವ ಆಡಿಯೋ ಬಂತು, ಏನು ವಾರ್ನ್ ಮಾಡಿದ್ರು, ಯಾಕೆ ಪ್ರೆಸ್ ಮೀಟಲ್ಲಿ ಮೊಟಕುಗೊಳಿಸಿದ್ರಿ ನೋಡಿ. ಇವೆಲ್ಲ ಹೇಳ್ಬೇಕಾಗ್ತದೆ. ಪಾಪ ನೀವು ನಿಂತಿದ್ರೆ ಮಜಾನೇ ಬೇರೆ ಇರೋದು ಬಿಡಿ. ಹೇಳಿ ಸರ್. ಸರ್ ಅದೇ ಅವರು ಹೈಕೋರ್ಟಲ್ಲಿ ಸ್ಟೇ ತಂದ್ಬಿಟ್ಟಾರ ಸರ್. ಏನು ಮಾತಾಡಬಾರ್ದು ಅಂತ ಸ್ಟೇ ತಂದವ್ರೆ. ಇಲ್ಲ, ತಿರ್ಗಾ ಸಿಟಿ ಸಿವಿಲ್ ಕೋರ್ಟಲ್ಲಿ ತಂದಿದ್ದ ಸ್ಟೇನ ವೆಕೇಟ್ ಮಾಡಿಸಿದ್ದೀನಿ. ಅದಕ್ಕೆ ಮತ್ತೆ ಸ್ಟೇನ ಹೈಕೋರ್ಟಲ್ಲಿ ತಂದವ್ರೆ. ತಿರ್ಗಾ ಅದನ್ನು ವೆಕೇಟ್ ಮಾಡ್ಸೋಕ್ಕೆ ನಾನು ಹೋಗಿಲ್ಲ, ಯಾಕೆಂದ್ರೆ ಅಭ್ಯರ್ಥಿ ಅಲ್ವಲ್ಲ ಅವರು. ಯಾಕೆ ಅಂತ ಅಷ್ಟೇ. ಎಸ್ ಸರ್. ಅವರು BJP ಅವರೇ ಒಂದಷ್ಟು ಕ್ಯಾನ್ವಾಸ್ ಮಾಡ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕಂಡೆ. ಲಕ್ಷ್ಮಣನ ವಿರುದ್ಧ ಸ್ಟೇ ತಗೊಂಬಂದಿದ್ದು ಇವ್ರಿಗೆ ಮುಳುವಾಯ್ತಾ ಅಂತ ಅವ್ರು ಕ್ವಶನ್ ಮಾರ್ಕ್ ಹಾಕ್ಯವ್ರೆ. ಅದು ಅವ್ರನ್ನೇ ಕೇಳಬೇಕು ಯಾಕೆ ಅಂತ. ಯಾಕೆ ಸ್ಟೇ ತಂದರು? ನನ್ನ ವಿರುದ್ಧ ಯಾಕೆ ಸಹ ಸ್ಟೇ ತಂದರು? ಅವ್ರ ಜನಪ್ರತಿನಿಧಿ ಅಲ್ವೇ, MP ಅಲ್ವೇ? ಅವ್ರನ್ನ ಪ್ರಶ್ನೆ ಕೇಳುವಂಥದ್ದಕ್ಕೆ ಅಧಿಕಾರ ಇಲ್ವೇ ನಮಗೆ? ಉತ್ತರ ಕೊಡಬೇಕಲ್ವೇ? ಸ್ಟೇ ಆಗ್ತದೆ. ನಾನು ಬಾಯಿ ಮುಚ್ಚಿಸೋಂಥ ಕೆಲಸ ಯಾಕೆ ಮಾಡಿದ್ರು? ಅದಿರಲಿ. ಅದು ಪಾಪ ನನಗೆ ಪ್ರತಾಪ್ ಸಿಂಹ ಅವ್ರ ವಿಚಾರದಲ್ಲಿ ಭಾಳ ಸಿಂಪತಿ ಇದೆ. ನಾನು ಹೇಳ್ತಾ ಇದ್ದೀನಿ, ಭಾಳ ಒಂದು ಪ್ರಬಲ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ, 2 ಸಾರಿ ಗೆದ್ದಂಥ ವ್ಯಕ್ತಿನ ನೀವು ಏಕಾಏಕಿ ಕಿತ್ತು ಬಿಸಾಕಿದ್ರ. ಮರ್ಸಿಲೆಸ್ಲಿ ಯೋ ಕಿಕ್ಡಿ ಮೌ. ವೈ? ನಾನು ಒಬ್ಬ ಈ ಕ್ಷೇತ್ರದ ಮತದಾರನಾಗಿ ಕೇಳ್ತಾ ಇದ್ದೀನಿ BJP ಅವರಿಗೆ, ದಯಮಾಡಿ ಯಾಕೆ ಏನೋ ಹೇಳ್ಬೇಕಲ್ಲ, ಹೆಸರು ಹೇಳ್ಬೇಕು, 1 2 3 4 ಅಂತ ಹೇಳ್ಬೇಕಲ್ಲ. ಯಾವುದೋ ಒಂದು ಹೇಳಿ. ಇಲ್ಲ ಪ್ರತಾಪ್ ಸಿಂಹ ಅವ್ರು ನೀವೇ ಹೇಳಿ. ಅಲ್ಲ, ನನಗೆ ಗೊತ್ತಿರೋದಿದೆ. ನಾನು ಮಾತಾಡೋಕ್ಕಾಗದಿರೋ ಥರ ಮಾಡ್ಬಿಟ್ಟಾರೆ, ಅದಕ್ಕೋಸ್ಕರ ಜಾಸ್ತಿ ಮಾತಾಡ್ತಾ ಇಲ್ಲ ಅಷ್ಟೇ. ಎಸ್ ಸರ್. ಹಾಂ
ಸರ್ 16 ಜನ ಆಸ್ಪಿರೆಂಟ್ 100% ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ದ ಪ್ರಾಜೆಕ್ಟ್. ದೇರ್ ನೋ ಪ್ರಾಬ್ಲಮ್ ಅಟ್ ಆಲ್. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ, ಕೇಸ್ ತೀರ್ಮಾನ ಆದಮೇಲೆ ಇಂಪ್ಲಿಮೆಂಟ್ ಮಾಡ್ತೀವಿ. ಅಲ್ಲ, ಇದೇ ಲೋಕಸಭಾ ಚುನಾವಣೆಯಲ್ಲಿ ತಾವು ಒಂದಾಗಿ ಅಭ್ಯರ್ಥಿಗಳು ಕಣಕ್ಕಿಳಿಸಿ ಈಗ ನಿಮ್ಮಲ್ಲೇ ಡಬಲ್ ಸ್ಟ್ಯಾಂಡಿಂಗ್ ಆಗಲಿಲ್ವಾ ಅಂತ ನೀವು ನಮ್ಮನ್ನು ಕೇಳಬಾರ್ದು, BJPಯವರು ಕೇಳಬೇಕು. ಈ ಥರ ಸಮಸ್ಯೆ ಆಗ್ತಾ ಇದೆಯಲ್ಲ ನಿಮ್ಮ ಮೈತ್ರಿ ಪಕ್ಷ ಸರ್. ನೀವು ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ ಸರ್. ನಾವು ಪ್ರಾಜೆಕ್ಟ್ ಮಾಡಿ ಕಳಿಸಿದ್ದೀವಿ, DPR ಮಾಡಿ ಕಳಿಸಿದ್ದೀವಿ. ತಮಿಳ್ನಾಡವರು ಅವ್ರಿಗೆ ರಾಜಕೀಯವಾಗಿ ಅವ್ರು ಏನೋ ಹೇಳುವಂಥ ಕೆಲಸವನ್ನು ಅವ್ರು ಮಾಡ್ಕೊಳ್ಳಿ. ಅವರು ಕಾನೂನುಬದ್ಧವಾಗಿ ನಮ್ಗೇನು ದಕ್ಕಬೇಕು ದಕ್ಕುವಂಥ ಕೆಲಸ ಮಾಡುತ್ತೆ, ಆಗ್ತದದು. ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡ್ತೀವಿ, ತಗೊಂಬರ್ತೀವಿ. ಅದಕ್ಕೆ ಅನುಮತಿ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದ್ದವ್ರು ಯಾರು? ಕೇಂದ್ರ ಸರ್ಕಾರ. BJPಯವರಲ್ವೇ? BJPಯವ್ರು ಯಾಕೆ ಡಬಲ್ ಸ್ಟ್ಯಾಂಡರ್ಡ್ ಕೆಲಸ ಮಾಡ್ತಾ ಇದ್ದಾರೆ? ಡಬಲ್ ಥಿಂಕಿಂಗು, ಡಬಲ್ ಸ್ಟ್ಯಾಂಡರ್ಡು, ಅಲ್ಲ ರಾಜಕೀಯ ಮಾಡುವಂಥ ಕೆಲಸವನ್ನು ಯಾಕೆ ಮಾಡ್ತಾರೆ? ಅಣ್ಣಾಮಲೈ ಯಾಕೆ ಸ್ಟ್ರೈಕ್ ಕೂತ್ಕೋತಾವ್ರೆ BJPಯವರು? ಇದನ್ನು ಯಾಕೆ ನೀವು ಅವ್ರಿಗೆ ಕೇಳಲ್ಲ? BJPಯವ್ರಿಗೆ ಈ ಪ್ರಶ್ನೆ ಯಾಕೆ ಸರ್ ಕೇಳ್ತಾ ಇಲ್ಲ? ಈಗ ಮೈತ್ರಿಕೂಟದಲ್ಲಿ ಮೈತ್ರಿ ಇರಲಿ ಸರ್, BJPಯವರೇ ಕೂತವ್ರಲ್ಲ. ಅಣ್ಣಾಮಲೈ BJP ಅಧ್ಯಕ್ಷನೇ ಕೂತವನ ಸ್ಟ್ರೈಕು. ಅಣ್ಣಾಮಲೈ ಮೈತ್ರಿ ಅಲ್ವಲ್ಲ? ಅದು ಕೇಳಿ ದಯಮಾಡಿ. ಎಸ್ ಸರ್. ಈಗ ಯಡಿಯೂರವರು ತಮ್ಮ ಚುನಾವಣಾ ಪ್ರಚಾರ ಭಾಷಣದಲ್ಲಿ ತಾವು ಗೆದ್ರೆ ಯಡಿಯೂರವರು ಗೆದ್ರೆ ಜನಗಳು ಯಾರು ಅವ್ರ ಮನೆಗೆ ಬರಬೇಕಾಗಿಲ್ಲ, ನಾನೇ ನಿಮ್ಮ ಮನೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಸೂಕ್ಷ್ಮ ಈಗ ನನ್ನ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇದೆ. ಫೋನ್ ಮಾಡಿ ಸರ್, ನಾನು ಎತ್ಕೋತೀನಿ. ಫೋನ್ ಮಾಡಿ ಸರ್, ದಯಮಾಡಿ ನಾನು ಎತ್ಕೋತೀನಿ. ನಾನು ಎಲ್ಲಿ ಸಿಗ್ತೀನಿ ಅಂತ ನಿಮಗೆ ಗೊತ್ತಲ್ವ ಸರ್? ಚುನಾವಣೆ ಸಂದರ್ಭದಲ್ಲಿ ಏನು ಬೇಕಾದ್ರೂ ಹೇಳ್ಬೋದು ಅಲ್ವೇ? ಫೋನ್ ಮಾಡಿ ನನಗೆ ಕೊಡಿ ಸರ್, ಅವ್ರ ನಂಬರ್ ಇದ್ರೆ ಕೊಡಿ ಸರ್, ನಾನು ಮಾಡ್ತೀನಿ. ನಾನು ಒಬ್ಬ ಕ್ಯಾಂಡಿಡೇಟಾಗಿ ಮಾಡ್ತೀನಿ ಸರ್. ಅವ್ರು ಫೋನ್ ಎತ್ತಾರೆ ಚುನಾವಣೆ ಸಂದರ್ಭದಲ್ಲಿ ಅನ್ನುವಂಥದ್ದು ನಾನು ಮಾಡ್ತೀನಿ, ದಯಮಾಡಿ ಕೊಡಿ ಸರ್. ಎಲ್ಲ ಭಾಷಣಕ್ಕೆ ಸೀಮಿತ ಆಗುವಂಥದ್ದಲ್ಲ ಸರ್. ಜನಗಳು ಅಷ್ಟೊಂದು ಮುಟ್ಟಾಡಲ್ಲ, ಜನಗಳು ತಿಳ್ಕೊತಾರೆ. ನೋಡಿ ಸರ್, ಸಿದ್ದರಾಮಯ್ಯನವರು ಕೊಟ್ಟಂಥ ಕಾರ್ಯಕ್ರಮಗಳನ್ನು ನೋಡಿ ಜನಗಳು ಮತವನ್ನು ಹಾಕಬೇಕು, ಹಾಕ್ತಾರೆ. ಸರ್, ಈಗ ಕಳೆದ 2 ಬಾರಿನೂ ಇದೇ ರೀತಿ ನಾವು ಗೆಲ್ತೀವಿ ಅನ್ಕೊಂಡು ನಿಮ್ಮ ಪಕ್ಷದವ್ರು ಬಂದ್ರು. ಬಟ್ ಸೋಲಿನ ಹೊಣೆ ಯಾರು ಹೊರಲಿಕ್ಕೆ ರೆಡಿ ಇಲ್ಲ. BJPಯವರು 150 ಅಂತ ಹೇಳ್ಕೊಂಬಂದ್ರು, 66 ಬಂತು. ಸೋಲಿನ ಹೊಣೆ ಯಾರು ಹೊತ್ತಿದ್ದು? ಯಾರು ಹೊತ್ತಿದ್ದು? ನೀವು ಯಾವ್ದಾವ್ದೋ ಪ್ರಶ್ನೆ ಕೇಳ್ತೀರಾ ಹತ್ರ ಇಲ್ಲದೆ. ಯಾಕೆಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾ ಹೇಳ್ತಾ ಇದೆ ಅಂದ್ರೆ ಸರ್, ಯತೀಂದ್ರ ಅವ್ರನ್ನ ನಿಲ್ಲಿಸ್ಲಿಕ್ಕೆ ಸೋಲ್ತೀವಿ ಅನ್ನೋ ಕಾರಣಕ್ಕೆ ಅದಕ್ಕೆ ಲಕ್ಷ್ಮಣ ಅವ್ರನ್ನ ಏನಾದ್ರು ಬಲಿಪಶು ನೋಡಿ ಸರ್, ಎಲ್ಲ ನೀವೇ ಊಹೆ ಮಾಡ್ಕೊಂಡು ನೀವೇ ಪ್ರಶ್ನೆ ಕೇಳ್ತೀರಾ, ನೀವೇ ಉತ್ತರ ಕೊಟ್ಕೊಳ್ಳೋಂಥ ಕೆಲಸವನ್ನು ಮಾಡ್ತೀರಿ. ಲಕ್ಷ್ಮಣ ಸೋಲ್ತವ್ರೆ ಅನ್ನೋದೇ ನೀವು ಹೇಳ್ತಾ ಇದ್ದೀರಾ? ಆ ರೀತಿ ಇಲ್ಲಿ ಹೇಳ್ತೀನಿ ಕೇಳಿ. ಒಂದು ಕೆಲಸ ಮಾಡಿ ಸರ್, ನೀವು ಇಬ್ಬರು ಹೆಸರು ತಗೊಂಡೋಗಿ, ನಾನು ಬರ್ತೀನಿ, ನಡೀರಿ ಹೋಗೋಣ. ಅವ್ರ ಎದುರನ್ನು ಕರೆಯೋಣ, 10 ಜನಗಳನ್ನ ಮಾತಾಡ್ಸೋಣ. ಯಾರಿಗೆ ಏನು ನಿಮ್ಮ ಬಲ ಎನ್ನುವಂಥದ್ದು ಹೇಳ್ಸಿ ಸರ್. ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಅದು ಬಿಟ್ಬಿಟ್ಟು ಸೋಲಿನ ಹೊಣೆ ಯಾರು? ಸೋತಾಗೇ ಇದ್ದಾರೆ. 66 ಸೀಟ್ ಸೋತು ಮನೆಗೆ ಹೋದ್ರಲ್ಲ ಅವರು. ಅದನ್ನು ಬಿಡಿ. ನೀವು ದಯಮಾಡಿ BJPಯವ್ರನ್ನ ಒಂಚೂರು ಪ್ರಶ್ನೆ ಮಾಡ್ತಾ ಇಲ್ವಲ್ಲ? BJPಯವ್ರನ್ನು ಪ್ರಶ್ನೆ ಮಾಡಿ ಸರ್. ಸರ್, ಆಮೇಲೆ ಕೊನೆಯದಾಗಿ ನಾಳೆ ನಮ್ಮದು ಒಂದು ಸಂವಾದ ಕಾರ್ಯಕ್ರಮ ಇದೆ. ಅಧ್ಯಕ್ಷರು ಮೆಸೇಜ್ ಕಳಿಸ್ತಾರೆ, ತಾವೆಲ್ಲ ಬರಬೇಕು. 3 ಜನ MLAಗಳು, ಡಿಸ್ಟ್ರಿಕ್ಟ್ ಮಂತ್ರಿಗಳು ಎಲ್ಲ ಇರ್ತಾರೆ ಸರ್ ಅಲ್ಲಿ. ನೀವು ಎಲ್ಲ ಪ್ರಶ್ನೆಗಳನ್ನು ಕೇಳುವಂಥದ್ದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ಎಸ್ ಸರ್. ಮೇಡಮ್, ಎಲ್ಲ ನಮ್ಮಲ್ಲಿ ಸ್ಟಾರ್ ಕ್ಯಾಂಪೇನರ್ಸ್ ಬಂದು ಲೀಸ್ಟ್ ಅನ್ನ ವಿತಿನ್ 2 days ಅಲ್ಲಿ AICC ಅನೌನ್ಸ್ ಮಾಡುತ್ತೆ. ಅದನ್ನ ನಾನು ಪ್ರೆಸ್ಗೆ ಕಳಿಸ್ಕೊಡ್ತೀನಿ. ಯಾಕೆಂದ್ರೆ ಸ್ಟಾರ್ ಕ್ಯಾಂಪೇನರ್ ನಾವು DCC ಪ್ರೆಸಿಡೆಂಟ್ಗಳು ಇದ್ದಾರೆ, ನಮ್ಮ ಅಧ್ಯಕ್ಷರುಗಳು ಹೇಳಿದ್ದಾರೆ. ಅವ್ರನ್ನೆಲ್ಲ ಕರೆದುಬಿಟ್ಟು 14 ಜನ ಅಭ್ಯರ್ಥಿಗಳನ್ನ ರಾತ್ರಿ ಮುಖ್ಯಮಂತ್ರಿಗಳ ಜೊತೆ ಪರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಯಾವ ವೇವ್ ಲೆಂತ್ ಇಲ್ದಂಗೆ ಹೋಗಿದೆಯಲ್ಲ ಮೇಡಮ್, ಮೋದಿ ವೇವ್ ಲೆಂತ್. ಈಗ ಎಲ್ಲಿ ಮೈಸೂರಲ್ಲಿ ಯಾವ ವೇವ್ ಲೆಂತ್ ಇದೆ? ವೇವು ಇಲ್ಲ, ವೇವ್ ಲೆಂತೂ ಇಲ್ಲ ಮೈಸೂರಲ್ಲಿ. ಮೋದಿ ವೇವ್ ಅಂತ ಸುಮ್ಮನೆ ಅವರು ಮಾಧ್ಯಮದಲ್ಲಿ ಒಂದಷ್ಟು ಬಿಂಬ ಆಗ್ತಾ ಇದೆ ಹೊರತು ಗ್ರೌಂಡಲ್ಲಿ ಎಲ್ಲಿ ಮೋದಿ ವೇವ್ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ಈ ಜನಗಳಿಗೆ ಸರಿ ತೋರಿಸ್ತಾರೆ. ಸುಮ್ಮನೆ ಬೇಕಾಯ್ತು ಪ್ರೆಸ್ ಮೀಟು ಮೇಡಮ್. ಅದೇ ನಾನು ಒಂದು ಹೇಳೋದು ಮೇಡಮ್, ಪ್ರೈಮ್ ಮಿನಿಸ್ಟ್ರು ವಿಚಾರದಲ್ಲಿ ಮೋದಿ ಅಂತ ಭಜನೆ ಮಾಡುವಂಥ ಒಂದು ಗ್ಯಾಂಗು ಇಡೀ MP ಆದಿಯಾಗಿ ಇದೆ ಅಲ್ಲಿ. MPಗಳ ಆದಿಯಾಗಿ 543 MPನಲ್ಲಿ ಅವ್ರು ಏನು 300 ಚಿಲ್ಲರೆ ಗೆದ್ದಿದ್ದಾರೆ. ಅವರೆಲ್ಲರೂ ಯಾವತ್ತಾದ್ರೂ ಮೋದಿ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಮಾಡಿರುವಂಥದ್ದು ನಾವು ನೋಡಿದ್ದೀವ? ಏನಾದರೂ ಒಂದು ಚಿಕ್ಕದೊಂದು ಸ್ಟೇಟ್ಮೆಂಟ್ ಮಾಡಿದ್ರೆ ಅವನು ED IT ಬಿಟ್ಟು ಒಳಗಡೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಮೋದಿ ವೇವು ಅದೆಲ್ಲ ಮುಗಿತು. 10 ವರ್ಷ ಆ್ಯಂಟಿ ಇನ್ಕಂಬೆನ್ಸಿ ಇಡೀ ದೇಶದ ಪರಿಸ್ಥಿತಿಯನ್ನು ಅಧೋಗತಿಗೆ ತಗೊಂಡೋಗಿ ಕೂತವ್ರೆ. ಸಾಲ ಕೂಪದಲ್ಲಿ ತಳ್ಳವ್ರೆ.
53 ಲಕ್ಷ ಕೋಟಿ ಸಾಲ ಇದ್ದಿದ್ದು ಮನಮೋಹನ್ ಸಿಂಗ್ ಬಿಟ್ಟು ಹೋದಾಗ 195 ಲಕ್ಷ ಕೋಟಿ ಸಾಲ ಮಾಡೋರೀಗ. ಈಗ ಆಗಿರುವಂಥ 10 ವರ್ಷದಲ್ಲಿ ಅದೇ ಅವ್ರ ಸಾಧನೆ. ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ನಿರುದ್ಯೋಗ, ಬರೀ ಮೊಬೈಲ್ ಕೊಟ್ಬಿಟ್ಟು ಮೊಬೈಲ್ ಆಡ್ಕೊಂಡು ಕೂತ್ಕೊಳ್ಳುವಂಥ ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ. ಅದೆಲ್ಲ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ. 1,87,000 ಕೋಟಿ ಅಷ್ಟು ಹಣವನ್ನು ಅವರು ಕೊಡಬೇಕು ನಮಗೆ, GST ಮತ್ತು ಇತರೆ ಟ್ಯಾಕ್ಸ್ಗಳು ಕರ್ನಾಟಕ ರಾಜ್ಯಕ್ಕೆ. ಎಲ್ಲಿ ಕೊಟ್ಟರು? ಬರದ ವಿಚಾರವಾಗಿ 18,637 ಕೋಟಿ ಅದನ್ನು NDRFನವ್ರು ಕಳಿಸಿದ್ದು. ಒಂದು ಪೈಸಾ ಕೊಡಲಿಲ್ವಲ್ಲ ಇಲ್ಲಿವರೆಗೂ, ಒಂದೇ ಒಂದು ಪೈಸಾ. ಯಾವುದೋ ಹನುಮ ಚಾಲೀಸ ಇನ್ನೊಂದು ಮತ್ತೊಂದು ಅಂತ ಈಗ ಆ ಶೋಭಕ್ಕ ಪಾಪ ಅಲ್ಲಿ ಚಿಕ್ಕಮಂಗ್ಳೂರು ಹಾಳು ಮಾಡಿದ್ದಾಯಿತು, ಈ ಬೆಂಗಳೂರಲ್ಲಿ ಬಂದು ಹಾಳು ಮಾಡುವಂಥದ್ದಕ್ಕೆ ಸ್ಟೇಟ್ಮೆಂಟ್ಗಳು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ಜನಗಳು ಸಾಕಷ್ಟು ನೋಡಿದ್ದಾರೆ ಮೇಡಮ್. ಎಲ್ಲ ಹೊಟ್ಟೆ ತುಂಬಲ್ಲ ಇದು. ಸರ್ ನಾವು ಎಸ್ ಸರ್ ನಾವು ನಾನು ಈಗಾಗಲೇ ಹೇಳಿದೆ ಸರ್, ಯದುವಂಶಸ್ಥರ ದತ್ತುಪುತ್ರ ವರ್ಸಸ್ ಸಾಮಾನ್ಯ ಪ್ರಜೆ, ಅದೇನು ಅನ್ನುವಂಥ ಜನಗಳು ತೀರ್ಮಾನ ಮಾಡಲಿ ಸರ್. ಕೆಲವರು BJPಯವರು ಯದುವೀರಾಗಿ ಆಗಿರೋದಕ್ಕೆ ಇನ್ನೇನೋ ಆಗೋಗುತ್ತೆ, ಲಕ್ಷ್ಮಣ ಆಗಿರೋದಕ್ಕೆ ಇನ್ನೇನೋ ಆಗೋಗುತ್ತೆ ಅನ್ನುವಂಥದ್ದು ಮಾತಾಡ್ತಾರೆ. ಅದು ಜನಗಳು ತೋರಿಸ್ತಾರೆ. ನಮ್ಮ ಕೆಲಸಗಳನ್ನು ನಾವೇನು ಮಾಡಿದ್ದೀವಿ ಅಷ್ಟೇ ಹೇಳ್ಕೊಂಡು ಹೋಗ್ತೀವಿ ಸರ್, ಇನ್ನೇನೂ ಇಲ್ಲ. ನಾವು ಏನು ಮಾಡಿದ್ದೀವಿ ಅನ್ನುವಂಥದ್ದು ಹೇಳ್ತೀವಿ. ಅದೇ ಈಗ ಯಾವ JDSನವರು ಮಾನಸಿಕವಾಗಿ BJP ಜೊತೆ ಎಲ್ಲಿದ್ದಾರೆ ಸರ್? ದಯಮಾಡಿ ಹೇಳಿ ಸರ್. ಕಳೆದ ಒಂದು ವಾರದಿಂದ ಅನ್ಯಾಯ ಆಗಿರುವಂಥದ್ದು ಅವರು ತೋರಿಸ್ತಾರೆ ಬ್ಯಾಲೆಟಲ್ಲಿ. JDSನವ್ರು ಯಾಕೆ ಸರ್ BJPಗೆ ಸಪೋರ್ಟ್ ಮಾಡಬೇಕು? BJP JDSನವ್ರು ಸಪೋರ್ಟ್ ಮಾಡದೇ ಇದ್ದಾಗ ಒಂದು ಟಿಕೆಟ್ ನಾವು ಲಾಸ್ಟ್ ಟೈಮು ನಮ್ಮ ಅಲಿಯನ್ಸಲ್ಲಿದ್ದಾಗ 9 ಟಿಕೆಟ್ ಕೊಟ್ಟಿದ್ದೋ ನಾವು, 9 MP ಟಿಕೆಟ್. ಈಗ 2 ಕೊಡೋಕ್ಕೆ ಮೀನಾಮೇಶ 4 ಸರಿ ಡೆಲ್ಲಿಗೆ ಹೋಗಿ ಬಂದರು ಪಾಪ ಕುಮಾರಸ್ವಾಮಿಯವರು. ಕುಮಾರಸ್ವಾಮಿ ದೇವೇಗೌಡ ನಮ್ಮ HD ದೇವೇಗೌಡರು ಇದನ್ನು ಅವರ ಸಂಪೂರ್ಣವಾಗಿ ಹಾಳು ಮಾಡಿಬಿಟ್ಟು ಒಳಗಡೆ ಸೇರಿಸ್ಕೊಂಡು 100ಕ್ಕೂ 100ರಷ್ಟು ಡಿಸ್ಟರ್ಬ್ ಆಗಿದ್ದಾರೆ. ಹಳೇ ಮೈಸೂರು ಭಾಗದಲ್ಲಿ 10 ಕ್ಷೇತ್ರದಲ್ಲಿ ಒಕ್ಕಲಿಗರ ಪ್ರಭಾವ ಏನಿದೆ, ಈ ಸರಿ 8 ಕ್ಷೇತ್ರಗಳಲ್ಲಿ ಕೊಟ್ಟಾರೆ ಒಕ್ಕಲಿಗ ಸಮುದಾಯಕ್ಕೆ ಕಾಂಗ್ರೆಸ್ಸಿಂದ. 8 ಕ್ಷೇತ್ರಗಳಿಗೆ ಕೊಟ್ಟಿದ್ದೀವಿ ಸರ್ ಕಾಂಗ್ರೆಸ್ಸಿಂದ. BJPಯಿಂದ ಒಂದೇ ಕ್ಷೇತ್ರ ಕೊಟ್ಟಿರೋದು ಒಕ್ಕಲಿಗ ಸಮುದಾಯಕ್ಕೆ. ಸೊ ಜನಗಳು ತಿಳ್ಕೊಬೇಕಲ್ವೇ? ಪ್ರತಾಪ್ ಸಿಂಹ ಅವರು ಏನು ಹೇಳಿದ್ದಾರೆ ಅಂದರೆ, ಮಡಿಕೇರಿ ಜನ ಸಾಕಷ್ಟು ನನ್ನನ್ನು ಬೆಂಬಲಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಈಗ ನಿಮ್ಮಲ್ಲೇ 2 ಜನ ಶಾಸಕರಿದ್ದಾರೆ, ತಮ್ಮ ಚುನಾವಣೆಗೆ ಯಾವ ರೀತಿ ಇದೆ ಸರ್? 100ಕ್ಕೂ 100ರಷ್ಟು ಈಗ ತಾವು ಮಾಹಿತಿ ತಗೊಳ್ಳಿ ಸರ್. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ, ನೀವು ಮಡಿಕೇರಿ ಮತ್ತು ವಿರಾಜಪೇಟೆ ಕಾನ್ಸ್ಟಿಟ್ಯೂನ್ಸಿ ಮಾಹಿತಿ ತಗೊಳ್ಳಿ ಸರ್. ಪೊನ್ನಣ್ಣ ಅವರು ಮತ್ತು ಮಂತ್ರಗೌಡ ಇಬ್ಬರೂ 24/7 ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಲೈಫಲ್ಲೇ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ಅವ್ರಿಗೆ. ಈ ಥರ ಒಬ್ಬೊಬ್ಬ ಶಾಸಕ ಕೆಲಸ ಮಾಡ್ಬೋದು ಅನ್ನುವಂಥದ್ದು ಎಕ್ಸ್ಪೀರಿಯನ್ಸ್ ಆಗಿದೆ ಈಗ 10 ತಿಂಗಳಿಂದ. ಹಿಂದೆ ಆಗಿರಲಿಲ್ಲ. ಹಿಂದೆ 20-25 ವರ್ಷದಿಂದ ಬರೀ ಭಾವನಾತ್ಮಕ ವಿಚಾರಗಳ ಮುನ್ನೆಲೆ ತಗೊಂಬಂದೇ ಜನಗಳನ್ನು ಮೂರ್ಖರನ್ನಾಗಿ ಮುಟ್ಟಾಡ್ರು ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಈಗ ಅರ್ಥ ಆಗಿದೆ. ಅವರು ನನಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ನಮ್ಮ ಪಾರ್ಟಿಗೆ CMಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಏನು ಲಾಸ್ಟ್ ಟೈಮ್ ಏನು ಸಮಸ್ಯೆ ಆಗಿತ್ತು ಆ ಸಮಸ್ಯೆಗೆ ಆಗಲ್ಲ. ಇವರೇನು ಓಟ್ ತಗೊಂಡಿದ್ರು 4,500 ಒಂದು ಕಡೆ ಲೀಡು, ಇನ್ನೊಂದು ಕಡೆ 4,500 ಲೀಡು, ಅದಕ್ಕಿಂತ ಡಬಲ್ ಮಿನಿಮಮ್ ಲೀಡ್ ಕೊಡಿಸ್ತೀವಿ ಅಂತ ಅವ್ರು ನಮಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಕೆಲಸ ಮಾಡಿದ್ದಾರೆ, ಜನಗಳು ಇಷ್ಟಪಡ್ತಾರೆ, ಓಟ್ ಹಾಕ್ತಾರೆ. ಹಾಂ, ಅದಕ್ಕೆ ನಾವು ಜನಸಾಮಾನ್ಯರಿಗೆ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಹತ್ರ ದುಡ್ಡಿಲ್ಲ, ಅದಾನಿ ಅಂಬಾನಿ ನಮ್ಮ ಜೊತೆ ಇಲ್ಲ, ನಮ್ಮಲ್ಲಿ ಬರೀ 280 ಕೋಟಿಯಷ್ಟು ಹಣವನ್ನು ನಾವು ನಮ್ಮ ಅಕೌಂಟಲ್ಲಿ ಇಟ್ಟಿದ್ದನ್ನ ಬೇಕು ಅಂತ ಫ್ರೀಸ್ ಮಾಡಿದ್ದೀರಿ ನೀವು. ಚುನಾವಣೆಯಲ್ಲಿ ನೀವು ಅದನ್ನು ತೆಗಿಬಾರ್ದು, ಒಂದು ಪೈಸಾನು ಅಂತ ನೀವು ಫ್ರೀಸ್ ಮಾಡಿದ್ದೀರಾ. ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳ ಜನಗಳಲ್ಲಿ ಭಿಕ್ಷೆ ಬೇಡಿ ಮತವನ್ನು ಕೇಳುವಂಥ ಕೆಲಸವನ್ನು ಮಾಡ್ತೀವಿ. ಕೆಲವರು ನಮಗೆ ಒಂದಷ್ಟು ಹಣವನ್ನು ಕೊಡುವಂಥ ಕೆಲಸವನ್ನು ಅವರೇ ಮಾಡ್ತಾ ಇದ್ದಾರೆ. ಅದರ ಮೂಲಕ ಚುನಾವಣೆ ನಾವು ಗೆಲ್ತೀವಿ. ಹಾಂ ಸರ್, ಒಂದೇ ಮೈಸೂರು ಮಹಾರಾಜರ ಮಾದರಿಯಲ್ಲಿ ನಾವು ಅಭಿವೃದ್ಧಿ ಮಾಡಿದ್ದೀನಿ. ಯದುವೀರವರು ಮತ ಕೇಳೋದು ಬೇಡ, ಕೈ ಮುಗಿದು ಹೋದ್ರೆ ಸಾಕು, ನಿಮಗೆ ವೋಟ್ ಬಂದ್ಬಿಡುತ್ತೆ, ನನ್ನ ಅಭಿವೃದ್ಧಿ ಕಾರ್ಯ ನೋಡಿ ಅಂತ ಹೇಳಿ. ಅಂದರೆ ಇಂಥವ್ರಿಗೂ ಪ್ರತಾಪ್ ಸಿಂಹ ಅವರು ಮೋದಿ 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 ಹೆಸರು ಹೇಳ್ಕೊಂಡು ನಾನು ಮತವನ್ನು ಪಡಿತಿದ್ದೆ ಅಂತಂದವರು ಈಗ ನಾನೇ ಮಾಡಿರೋದು ಎಲ್ಲ ಅಂತ ಹೇಳ್ತಾವ್ರಾ ಸತೀಶ್ ಅವರ? ನಾನೇ ಮಾಡಿದ್ದು ಅಂತ ಹೇಳ್ತಾವ್ರಾ? ಹಂಗಾರೆ ನೀವು ಪಾಪ ನಮ್ಮ ಯದುವೀರವರು ಅದ್ರ ಪ್ರಕಾರ ಮಾಡಲಿ ಬಿಡಿ, ಬರೀ ಕೈ ಮುಕ್ಕೊಂಡು ಹೋಗ್ಲಿ. ಸರ್, ಈಗ ಸ್ಟಾಲಿನ್ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಮೇಕೆದಾಟು ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ನಿಲುವೇನು ಸರ್? ಯಾಕೆಂದ್ರೆ ನೀವು ಒಂದ್ ಕಡೆ ಮೇಕೆದಾಟು ಜಾರಿ ಆಗ್ಲೇಬೇಕು ಅಂತ ಹಿಂದೆ ಪ್ರೆಸ್ ಮೀಟ್ ಅಲ್ಲೇ ಹೇಳಿದ್ರಿ. ಈಗ ನಿಮ್ದೇ ಪಕ್ಷದವರು ಈ ರೀತಿ ಪ್ರಣಾಳಿಕೆ ವಿರುದ್ಧ ಹೋರಾಡಿಸಿದ್ದಾರೆ. ಇದ್ರ ಬಗ್ಗೆ ತಾವು
ಏನು DMK ನಮ್ಮ ಪಕ್ಷನಾ? ಸ್ಟಾಲಿನ್ ಅವರು ಇರಲಿ, DMK ನಮ್ಮ ಪಕ್ಷ ಅಲ್ವಲ್ಲ. ಸ್ಟಾಲಿನ್ ಅವರು ನಿಮ್ಮ ಅಲ್ಲ, ಒಂದು ನಿಮಿಷ, ಇಂಡಿಯಾ ಒಕ್ಕೂಟದಲ್ಲಿ ಇದ್ದಾರೆ. ಒಂದು ನಿಮಿಷ ತಡೀರಿ ಸರ್. ಪರ್ಮಿಷನ್ ಕೊಡೋರು ಯಾರು ಸರ್? ಕಾಂಗ್ರೆಸ್ನವರು ಸರ್. ಕೇಂದ್ರದಲ್ಲಿ ಯಾರು ಸರ್? ಯಾವ ಸರ್ಕಾರ ಇರೋದು ಸರ್? ಇಂಡಿಯಾ ಒಕ್ಕೂಟ ಬೆಂಬಲಿಸಿದ್ರೆ ಅದೇ ಆಗತ್ತಲ್ಲ. 100ಕ್ಕೂ 100ರಷ್ಟು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಮೇಕೆದಾಟು ಯೋಜನೆಯನ್ನು ಜಾರಿಗೊಳಿಸ್ತೀವಿ. ಅದ್ರಲ್ಲಿ ನಮ್ಮ ನಿಲುವಿನಲ್ಲಿ ಯಾವ DMK ಆದರೂ ಅಷ್ಟೇ, ಇನ್ನೊಂದು ಅಷ್ಟೇ, ಮುನ್ನೊಂದಾದರೂ ಅಷ್ಟೇ 100%